ಮುಂದ್ರಿಗೋಪನಿಷತ್ ಹೇಳ್ತಾ ಇದೆ, ಸ್ವ ಅವಿದ್ಯಾ ದ್ವಯ ತತ್ಕಾರ್ಯ. ನಮಗೆ ಇರೋದು ಸ್ವ ಅವಿದ್ಯೆ. ಅವಿದ್ಯಾ ಅಂತದ್ದು, ವಿದ್ಯಾ ಅಂತದ್ದು ಗುರುಪದೇಶದಿಂದ ಬರಬೇಕು. ಅವಿದ್ಯಾ ಅಂತದ್ದು ಸ್ವಸಿದ್ಧವಾಗಿ ಇರೋದು ಜೀವಿಗಳಿಗೆ ಎಲ್ಲರಿಗೂ. ಸ್ವವಿದ್ಯಾ ದ್ವಯ ತತ್ಕಾರ್ಯ. ಇದರಿಂದ ಎರಡು. ಅವಿದ್ಯಾ ಅಂದರೆ ದ್ವಿಪ್ರಕಾರವಾಗಿರೋದು, ಅಂದರೆ ಏಕ ಭಿನ್ನವಾಗಿರೋದು ಅಂತ. ದ್ವಯ ತತ್ಕಾರ್ಯ. ಕಾರ್ಯ 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 ಅಂತ ಹೇಳ್ತಾ ಇರೋದು. ಕಾರಣ ಅಂತದ್ದು ಏಕವಾಗಿರೋದು ಅದು ಪರಮಾತ್ಮ. ಅವಿದ್ಯಾ ಅಂತದ್ದು ಪರಮಾತ್ಮಂದು ಕಾರ್ಯ, ಅಂದರೆ ಪರಮಾತ್ಮ ಸಂಕಲ್ಪ. ಅದು ಈ ಪ್ರಪಂಚ. ಈ ಪ್ರಪಂಚ ಪ್ರತ್ಯಕ್ಷವಾಗಿ ನೋಡ್ಬೋದು, ವ್ಯವಹಾರದಲ್ಲಿ ಇರೋದು. ಆ ಪರಮಾತ್ಮ ಅಂತದ್ದು ವ್ಯವಹಾರದಲ್ಲೂ ಇದೆ, ಸರ್ವಕಾಲದಲ್ಲೂ ಇದೆ. ಅದು ಸೂಕ್ಷ್ಮವಾಗಿರೋದು, ಕಾರಣವಾಗಿರೋದು ಒಂದೇ. ಸ್ವವಿದ್ಯಾ ದ್ವಯ ತತ್ಕಾರ್ಯ. ಅವನ್ನವ ಜ್ಞಾನಭಾಸುರಂ. ಜ್ಞಾನದಲ್ಲಿ ಮಾತ್ರ ಅದು ಶೋಭೆಯಾಗಿ ಗೊತ್ತಾಗ್ತಾ ಇರೋದು. ಜ್ಞಾನದಲ್ಲಿ ಭಾಸುರವಾಗಿರೋದು, ನೋಡಕ್ಕಾಗ್ತಾ ಇರೋದು, ಜ್ಞಾನ ದೃಷ್ಟಿಯಲ್ಲಿ ನೋಡಕ್ಕಾಗ್ತಾ ಇರೋದು. ಯಾವುದು ಕಾರ್ಯ ಅಂದದು ಸಾಮಾನ್ಯ ದೃಷ್ಟಿಯಲ್ಲಿ ನೋಡಕ್ಕಾಗುತ್ತೆ. ವಿಜ್ಞಾನ ಅಂದದು ಗುರುಪದೇಶವಾಗಿ ಜ್ಞಾನದಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ. ಅಂದರೆ ಉಪದೇಶದಿಂದ ಚರ್ಚೆ ಮಾಡಿ ದೃಢಪಡಿಸಿ ಅದನ್ನು ತಿಳ್ಕೋಬೇಕು. ಮಂದ್ರಿಗೋಪನಿಷದ್ ವೇದ್ಯಂ. ಈ ಮಂದ್ರಿಗೋಪನಿಷದ್ದು ಅಂತದ್ದು ತಿಳ್ಕೋಬೇಕಾಗಿರೋದು ರಾಮಚಂದ್ರ ಮಹಂಭಜೆ. ರಾಮನಾಗೂ ಇದೆ, ಚಂದ್ರನಾಗೂ ಇದೆ. ಅದಕ್ಕೋಸ್ಕರ ನಾನು ಭಜನೆ ಮಾಡ್ತಾ ಇದ್ದೆ. ರಾಮ ಅಂತ ಹೇಳಿದೆ, ರಮಂದೆ ಯೋಗಿಗಳು ರಮಣ ಮಾಡ್ಕೊತಕ್ಕದು ಅಂದ ಕಾರಣ ಪರಮಾತ್ಮ ಅಂತದ್ದು. ಅದರಲ್ಲಿ ಲಯ ಆಗಬೇಕು ಅಂತ ಆಸೆಪಟ್ಟು ಚಂದ್ರ ರೂಪದಲ್ಲಿ ಇರೋದ್ರಿಂದ ಜ್ಯೋತಿಷಾಸ್ತ್ರದಲ್ಲಿ ಚಂದ್ರ ಶರೀರ ಪ್ರಕೃತವಾಗಿರೋದು ಅಂತ, ಈ ಜಲಪ್ರಕೃತವಾಗಿರೋದ್ರಿಂದ ಜಲ ಇಲ್ಲ ಆದರೆ ಅಲ್ಲೇ ಜೀವಿಗಳಿರಲ್ಲ. ಅದರಿಂದ ಶರೀರ ಕಾರಕ ಅಂತದೇ ಚಂದ್ರ. ಚಂದ್ರಂಬಲಂ ಬೀಜ ವೀರಂಗ್ರಹಣ ಅಂತ ಜ್ಯೋತಿಷಾಸ್ತ್ರದಲ್ಲಿ ಹೇಳಿದ್ರಿಂದ ಚಂದ್ರ ಬೆಲೆ ಇದ್ದರೆ ಎಲ್ಲ ಗ್ರಹಗಳಿಗೂ ಬೆಲೆ ಇದೆ. ನೋಡಿ ಇಲ್ಲಿ ಚಂದ್ರ ಅಂಥದ್ದು ಶರೀರ. ಶರೀರದಲ್ಲಿ ನಾವು ಈಗ ಸುಖ ಪಡ್ತಾ ಇರೋದು ಅಲ್ಪವಾಗಿರೋದು. ಆತ್ಮದಲ್ಲಿ ಸುಖ ಅಂಥದ್ದು ಸರ್ವಕಾಲಿಕವಾಗಿರೋದು. ಸರ್ವಕಾಲಿಕದ ಜ್ಞಾನನ ನಾವು ತಿಳ್ಕೊಳ್ತಾ ಇಲ್ಲ. ಅದರಿಂದ ಈ ಕಾಲದಲ್ಲಿ ಇರೋದು ಸುಖನ ಮತ್ತು ತಿಳ್ಕೊಂಡು ಈ ಥರ ಇರೋದು ಜನ್ಮ ಮರಣ ಪದ್ಧತಿಯಲ್ಲಿ ಹೋಗ್ತಾ ಇರೋದು. ರಾಮ ಅಂದು ಪರಮಾತ್ಮ, ಚಂದ್ರ ಅಂದು ಶಾರೀರಿಕವಾಗಿರೋದು ಭೌತಿಕ. ಈ ನೋಡಿ ಸೂರ್ಯ ತಪ್ತಾ ಇದೆ, ಚಂದ್ರ ಕುಳಿರ್ಚಿ ಶೀತಲ ಕೊಡ್ತಾ ಇದೆ. ಇದರಲ್ಲಿ ಶೀತಲ ಅಂತದ್ದು ನಮ್ಗೆ ಇಷ್ಟ ಇರುತ್ತೆ, ಶರೀರದಲ್ಲಿ ಇಷ್ಟ ಇರುತ್ತೆ. ಆದರೆ ಈ ಶರೀರ ವಾಸನ ಅಂತದ್ದು ಪರಮಾತ್ಮ ವಾಸನ ಅಂತದ್ದು ಎರಡು ಭಿನ್ನವಾಗಿರೋದು. ಶರೀರ ವಾಸನ ಅಂತದ್ದು ಮಾಯಿಕವಾಗಿರೋದು, ಆತ್ಮವಾಸನ ಅಂತದ್ದು ಪಾರಮಾರ್ಥಿಕವಾಗಿರೋದು. ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಶಾಂತಿ ಅಂತ ಪೂರ್ಣವಾಗಿರೋದು ಕಾರ್ಯಬ್ರಹ್ಮನು ಕಾರಣಬ್ರಹ್ಮ. ಕಾರ್ಯಬ್ರಹ್ಮ ಅನಿತ್ಯವಾಗಿದೆ, ಕಾರಣಬ್ರಹ್ಮ ನಿತ್ಯವಾಗಿದೆ. ಪೂರ್ಣಮುದಚ್ಯತೆ ಪೂರ್ಣದಿಂದ ಪೂರ್ಣ ತಗೊಳ್ಳುವಾಗ ಪೂರ್ಣವಾಗೇ ಇದೆ. ಕಾರಣಬ್ರಹ್ಮ ಪೂರ್ಣವಾಗಿದೆ, ಅದರಿಂದ ಪೂರ್ಣವಾಗಿರೋದು ಕಾರ್ಯಬ್ರಹ್ಮ ತಗೊಳ್ಳುವಾಗ ಎರಡೂ ಪೂರ್ಣವಾಗೇ ಇದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ ಪೂರ್ಣದಿಂದ ಪೂರ್ಣವಾಗಿರೋದು ಕಾರಣಬ್ರಹ್ಮದಿಂದ ಪೂರ್ಣವಾಗಿರೋದು ಕಾರ್ಯಬ್ರಹ್ಮ ತಗೊಳ್ಳುವಾಗ ಪೂರ್ಣವಾಗಿ ಎರಡೂ ಇದೆ. ತಾಪತ್ರ ಶಾಂತಿಗೆ ತ್ರಿವಾರ ಶಾಂತಿ ಹೇಳಿರೋದು. ಅಷ್ಟಪಾದಂ ಶುಚಿಂ ಹಂಸಂ. 8 ಪಾದ ಇದೆ, ಶುದ್ಧವಾಗಿರೋದು ಹಂಸ ಅಂತದ್ದು. ಅದೇ ಪರಮಹಂಸ ಅಂತ ಹೇಳಿದರೆ ಸತ್ತಾನ ಮಾತ್ರ ತಗೊಳುತ್ತೆ, ಅಸತ್ ಆಗಿರೋದನ್ನು ಬಿಡುತ್ತೆ ಅಂತದ್ದು ನಮ್ಮ ಸಂಪ್ರದಾಯ, ನಮ್ಮ ಆಚಾರ್ಯ ಸಂಪ್ರದಾಯ. ಅದು ಎಲ್ಲ ಪರಮಹಂಸಾಚಾರ್ಯರು ಸತ್ಕಾರ್ಯವಾದಿಗಳು, ಅವರು ಸತ್ತ ಮಾತ್ರ ತಗೊಳ್ತೆ, ಅಸತ್ಕಾರ್ಯನ ತಗೊಳ್ಳಲ್ಲ. ಕಾರ್ಯ ಅಲ್ಲೇ ಇರುತ್ತೆ, ಅದರಲ್ಲಿ ಸಂಬಂಧ ಇರಲ್ಲ. ಅಷ್ಟಪಾದಂ ಶುಚಿಂ ಹಂಸಂ ತ್ರಿಸೂತ್ರಮಣು ಅವ್ಯಯಂ. ಸೂತ್ರ ಅಣುವಾಗಿರೋದು, ಅವ್ಯಯವಾಗಿರೋದು. ವಿದ್ವಾಧ್ಯಾಯನ ಸ್ವಶಬ್ದದಲ್ಲಿ ಭೂಮಿ ಆಕಾಶ ಸ್ವರ್ಗ ಅಂತ ತ್ರಿವಿಧ. ತೈತ್ರಿಯದಲ್ಲಿ ತ್ರಿವಿಧ ಹೇಳ್ತಾ ಇದೆ. ಶರೀರನ ತ್ರಿವಿಧ ಮಾಡಿ ತ್ರಿವಿಧ ಇದರಲ್ಲಿ ಬ್ರಹ್ಮಸೂತ್ರದಲ್ಲಿ ವಿದ್ವಾಧ್ಯಾಯನ ಸ್ವಶಬ್ದ ಅಂದ್ರೆ ಒಂದು ಅಧಿಕರಣ. ಅದು ಅಧಿಕರಣದಲ್ಲಿ ವಿಚಾರ ಮಾಡುತ್ತೆ. ತ್ರಿಸೂತ್ರಮಣು ಅವ್ಯಯಂ. ಸೂತ್ರತ್ರಯವಾಗಿರೋದು ವಾಯುವಲ್ಲಿ ಕೆಟ್ಟಿ ಈ ಆಕಾಶ ಭೂಮಿ ಸ್ವರ್ಗದನ್ನ ಅಕ್ಷರಬ್ರಹ್ಮದಲ್ಲಿ ಇಟ್ಟಿದೆ ಅಂತ. ಅಕ್ಷರಬ್ರಹ್ಮ
ಈ ಆಕಾಶದಲ್ಲಿ ವಾಯು ಸಂಬಂಧವಾಗಿ ತ್ರಿವಿಧ ಅಂತ ಹೇಳ್ಬೋದು, ಚತುರ್ವಿಧ ಅಂತ ಹೇಳ್ಬೋದು, ಯಾವುದು ವಿಧ ಹೇಳಿದ್ರು ಪರಮಾತ್ಮದಲ್ಲಿ ಲಯ ಆಗಕ್ಕೆ ನಾವು ಪ್ರಯತ್ನ ಪಡ್ತಾರೆ. ತ್ರಿಸೂತ್ರ ಅಣುವ್ಯಯಂ, ಅಣುವಾಗಿರೋದು ಇದು, ಅವ್ಯಯ ಆಗಿರೋದು, ಸೂಕ್ಷ್ಮವಾಗಿರೋದು ಲಯ ಇಲ್ಲ, ಸ್ಥೂಲವಾಗಿರೋದಕ್ಕೆ ಲಯ ಇದೆ. ಅಂದ್ರೆ ಹಂಸ ಅಂತ ಪರಮಹಂಸದಿಂದ ಶುದ್ಧವಾಗಿರೋದು ಪರಮಾತ್ಮನ ನಾವು ತಿಳ್ಕೊಳ್ಳೋದು ಸಂಪ್ರದಾಯ. ಶಾಸ್ತ್ರದಿಂದ ಶಾಸ್ತ್ರಾಚಾರ ಮಾಡಿ ಶಾಸ್ತ್ರದಲ್ಲೇ ಸಂಪತ್ತಿಂದದ್ದು ನಾವು ಮಾಡಬೇಕು. ಅಷ್ಟಪಾದಂ ಶುಜಿಂ ಹಂಸಂ ತ್ರಿಸೂತ್ರಮಣು ಅವ್ಯಯಂ, ಅಣುವಾಗಿರೋದು, ಸೂತ್ರವಾಗಿರೋದು, ಹಂಸ ಅಂತದ್ದು ಶುದ್ಧವಾಗಿರೋದು, ಹಂಸ ಅಂತದ್ದು, ಹಂಸ ಶುದ್ಧಿನ ಮಾತ್ರ ತಗೊಳ್ತಾ ಇರೋದು. ತ್ರಿವತ್ಮಾನಂ ತೇಜಸೋಹಂ, ವತ್ಮ ಶರೀರ 3, ತೇಜಸ 1, ಅಹಂ ಅಂತದ್ದು ಸರ್ವದಾ ಪಶ್ಯನ್ ಅಪಶ್ಯತಿ, ಯಾವಾಗಲೂ ನೋಡ್ತಾ ಇದ್ದರೂ ಕೂಡ ಅದನ್ನು ನಾವು ನೋಡ್ತಾ ಇಲ್ಲ. ಯಾಕೆ? ಅವಿದ್ಯೆಯನ್ನು ಮಾತ್ರ ಇದೆ. ವಿದ್ಯಾ ಬಿರ್ಭಾಗ ಯಾವಾಗಲೂ ಎಲ್ಲಾನು ನೋಡೋಕ್ಕಾಗುತ್ತೆ. ಆದರೂ ಶರೀರ ಅನುಭವ ಇರೋ ಥರ ಅಲ್ಲ, ಅದು ಪ್ರಕಾರವಾಗಿ ನಿಜದಲ್ಲಿ ಹೀಗೆ ಹೇಗಿದೆಯೋ, ಪಾರಮಾರ್ಥಿಕದಲ್ಲಿ ಹೇಗಿದೆಯೋ, ನಿದ್ರೆದಲ್ಲಿ ಹೇಗಿದೆಯೋ ಅಂಥದ್ದೆಲ್ಲ ಅದೇ ಥರ ಎಲ್ಲ ಯೋಗಗಳು ಅನುಭವಿಸ್ತೇ ಅಂಥದ್ದು ಬ್ರಹ್ಮಸೂತ್ರ ವಿಚಾರ ಚತುರ್ಥ ಅಧ್ಯಾಯದಲ್ಲಿ ಬರುತ್ತೆ. ಅದು ಧರವಿದ್ಯಾ ಸಂಬಂಧವಾಗಿ ಹೇಗೆ ಹೇಗೆ ಅನುಭವ ಇರುತ್ತೆ ಮುಕ್ತರುಗಳಿಗೆ ಅಂತ ಒಂದು ಚಿಂತಾಗತಿಗಳು ಅಲ್ಲಿದೆ. ತ್ರಿವತ್ಮಾನಂ ತೇಜಸೋಹಂ ಸರ್ವದ ಪಶ್ಯನ್ ಅಪಶ್ಯದಿ, ಯಾವಾಗಲೂ ನೋಡ್ತಾ ಇದ್ದರೂ ಕೂಡ ನಾವು ನೋಡೋಕ್ಕಾಗಲ್ಲ. ಗುರು ಉಪದೇಶ ಬೇಕು, ಚಿಂತನೆ ಬೇಕು, ಚರ್ಚೆ ಬೇಕು, ಬುದ್ಧಿಯಲ್ಲಿ ದೃಢ ಮಾಡಬೇಕು. ಭೂದ 1ನೇ ಶ್ಲೋಕ. ಅಷ್ಟಪಾದಂ ಶುಜಿಂ ಹಂಸಂ ತ್ರಿಸೂತ್ರಮ ಅಣುಮವ್ಯಯಂ ತ್ರಿವತ್ಮಾನಂ ತೇಜಸೋಹಂ ಸರ್ವದ ಪಶ್ಯನ್ ಅಪಶ್ಯದಿ, ಯಾವಾಗಲೂ ನೋಡ್ತಾ ಇದ್ದರೂ ಕೂಡ ನೋಡೋಕ್ಕಾಗಲ್ಲ ಅಂದದ್ದು ಗುರು ಉಪದೇಶ ಜ್ಞಾನಕಲ್ಪ. ಅದು ಸೂಕ್ಷ್ಮವಾಗಿರೋದು, ಅವ್ಯಯವಾಗಿರೋದು ಅಂತ ಕಾರಣದಿಂದ ಭೂತ ಸಂಮೋಹನೆ ಕಾಲೇ ಭಿನ್ನೆ ತಮಸಿ ವೈಖರೇ, ಭೂತ ಸಂಮೋಹನೆ ಕಾಲೇ, ಇದು ಕಾಲಿಕವಾಗಿರೋದು, ಅಕಾಲಿಕವಾಗಿರೋದು ಪರಮಾತ್ಮ, ಕಾಲಿಕವಾಗಿರೋದು ನಾವು ನೋಡ್ತಾ ಇರೋದು ಅಂತ ಸೂರ್ಯ ಸಿದ್ಧಾಂತದಲ್ಲೇ ಜ್ಯೋತಿಷಾಸ್ತ್ರ ಸಂಬಂಧಿಯಾಗಿಯೇ ಹೇಳಿದೆ. ಸಿದ್ಧಾಂತ ಜ್ಯೋತಿಷದಲ್ಲಿ, ಫಲಿತ ಜ್ಯೋತಿಷದಲ್ಲಿ ಇದಕ್ಕೆ ಸಂಬಂಧ ಇದೆ, ಅಲ್ಲೆಲ್ಲ ಕೊಟ್ಟಿದೆ. ಭೂತ ಸಂಮೋಹನೆ ಕಾಲೇ, ಭೂತ ಸಂಮೋಹನವಾಗಿರೋದು ಕಾಲ, ಸಂಮೋಹನವಾಗಿರೋದು ಕಾಲ ಭೌತಿಕವಾಗಿರೋದು. ಭೂತ ಸಂಮೋಹನೆ ಕಾಲೇ ಭಿನ್ನೇ ತಮಸಿ ವೈಖರೇ, ಕಾಲಿಕವಾಗಿರೋದು ಅಂದರೆ ಅದು ಭಿನ್ನವಾಗಿರೋದು, ಅಭಿನ್ನವಾಗಿರೋದಿಲ್ಲ. ತಮಸಿ ವೈಖರೇ, ತಮಸ್ಸು ಅಂತದ್ದು, ತಮಸ್ಸು ಅಂತದೇ ಈ ತಮೋ ದೃಷ್ಟಿಯಲ್ಲಿ ನಾವು ಈ ಪ್ರಪಂಚ ನೋಡ್ತಾ ಇರೋದು. ಭಿನ್ನೇ ತಮಸಿ ವೈಖರೇ, ವಿಶೇಷವಾಗಿರೋದು. ವೈಖರಿ ಅಂತದ್ದು ಅಂದ ಅಕ್ಷರ ಸಂಯೋಗದಲ್ಲಿ ಇರೋದು ಅಂತ ಅಂದ ವಿಭಿನ್ನ ಐಶ್ವರ್ಯ ಅನಿಸ್ತು. ಕಾಲೇ ಭಿನ್ನೇ ತಮಸಿ ವೈಖರೇ ಅಂದ ಪಶ್ಯಂದೇ ಸತ್ವಸ್ಥಾಹ, ಇದು ಒಳಗಡೆ ನೋಡ್ತಾ ಇರ್ತಾರೆ ಸಾತ್ವಿಕ ಬುದ್ಧಿ ಇರೋರು. ಕಾಲೇ ಭಿನ್ನೇ ತಮಸಿ, ತಮೋ ಗುಣವಾಗಿದ್ರೂ ಕೂಡ ಈ ಕಾಲದಲ್ಲಿ ಇದ್ರೂ ಕೂಡ, ವಿಶೇಷವಾಗಿದ್ರೂ ಕೂಡ ಒಳಗಡೆ ಏನಿದೆ ಅಂತ ನೋಡ್ತೆ. ಸಾತ್ವಿಕ ಆಗಿರೋ ಪರಮಹಂಸ ಆಚಾರ್ಯ, ಸಾತ್ವಿಕ ಇರೋದು ಬ್ರಾಹ್ಮಣ ಅಂತ. ಪಶ್ಯಂದಿ ಸತ್ವಸ್ಥ ನಿರ್ಗುಣಂ ಗುಣಗಹ್ವರೇ, ಗುಣ ಇರೋದ್ರಿಂದ ಪ್ರಪಂಚದಲ್ಲಿ ಬೇಕಾದಷ್ಟು ಗುಣ ನೋಡ್ಕೊಂಡಿದ್ರು ಕೂಡ ನಿರ್ಗುಣವಾಗಿರೋದು ಕಾರಣ ಬ್ರಹ್ಮನು ನೋಡ್ತೇ ಬ್ರಾಹ್ಮಣ, ಸಾತ್ವಿಕ ಆಗಿರೋದು ಜನ ಅಂತ ಹೇಳಿದೆ. 2ನೇ ಶ್ಲೋಕ. ಭೂತ ಸಂಮೋಹನೆ ಕಾಲೇ ಭಿನ್ನೇ ತಮಸಿ ವೈಖರೇ, ಭೂತ ಸಂಮೋಹನವಾಗಿರೋದು, ಭೂತ ಅಂತ ಬಂದ್ರೇನೆ ಭೌತಿಕವಾಗಿದ್ರು ಅಂದ್ರೇನೆ ಸಮೋಹ ಇದ್ದೇ ಇರುತ್ತೆ. ಅದು ಕಾಲಿಕವಾಗಿರೋದು, ಸರ್ವಕಾಲಿಕವಾಗಿರೋದಿಲ್ಲ. ಸರ್ವಕಾಲಿಕವಾಗಿದ್ರೆ ಅದೇನು ಅಂತ ಉತ್ತರಾರ್ಧ ಹೇಳಿದೆ. ಕಾಲೇ ಭಿನ್ನೇ ತಮಸಿಗೆ ವೈಖರೇ, ತಮಸಿ ವಿಭಿನ್ನತಾ ಇದ್ರು ಕೂಡ ಅಂದ ಪಶ್ಯಂದಿ ಸತ್ವಸ್ಥಾಹ, ಈ ನೋಡ್ತಾ ಇರೋದು ಗುಣ ಇದ್ರೂ ಕೂಡ ಅದಕ್ಕೂ ಒಳಗಡೆ ಏನಿದೆ ನಿರ್ಗುಣವಾಗಿ ಹೇಗಿದೆ ತತ್ವ ಅಂತ ಅರ್ಥ ಆಗ್ತಾ ಇದೆ ಉಪದೇಶ ಇರೋದ್ರಿಂದ. ಸತ್ವಸ್ಥ ನಿರ್ಗುಣಂ ಗುಣಗಹ್ವರೇ, ಗುಣಗಹ್ವರವಾಗಿ ಬೇಕಾದಷ್ಟು ಗುಣ ಇದ್ರೂ ಕೂಡ ಅದರಲ್ಲಿ ನಿರ್ಗುಣಾನ ಅಂತ ಖಂಡಿತವಾಗಿ ನೋಡ್ತೆ. ತಮಸ್ಸು ಬಿಟ್ಟು ಪ್ರಕಾಶದಲ್ಲೇ ಇದ್ದೇ ಇರುತ್ತೆ. ಪರಮಹಂಸ ಆಚಾರ್ಯ ವೈದ್ಯರು ಸಾತ್ವಿಕ ಫಿಲೋಸಫಿಕಲ್ ನೋಡ್ತಾ ಇರೋರು ಅಂತ ನಾವೇ ಅದನ್ನು ನೋಡ್ತಾ ಇರೋರು, ನಾವೇ ನಮ್ಮ ಸಂಪ್ರದಾಯಲ್ಲೇ ತಿಳ್ಕೋಬೇಕಾಗಿರೋರು. ಜೀವನ ಎಲ್ಲ ಜೀವನಗಾಗಿ ಹೇಳ್ತಾ ಇರೋದು, ಒಬ್ಬರಿಗಾಗಿಲ್ಲ, ಒಂದು ಜಾತಿಗಾಗಿಲ್ಲ, ಒಂದು ಮತಕ್ಕಾಗಿಲ್ಲ. ಅಶಕ್ಯ ಸೋನ್ಯಥಾ ದೃಷ್ಟುಂ ಸಾ ಧ್ಯಾಯಮಾನಃ
ದರ್ಶನ್ ಹೇಳಿದ್ರೆ ಅದು ಇನ್ನೂ ಥರ ನೋಡೋಕ್ಕಾಗಲ್ಲ. ಏನು ಶಾಸ್ತ್ರದಲ್ಲಿ ಹೇಳಿದ್ರು ಅದೇ ನಮ್ಗೆ ನೋಡೋಕ್ಕಾಗಲ್ಲ. ಅಶಕ್ಯಸ್ಸು ಅನ್ಯಥಾ ದೃಷ್ಟಂ. ಇದು ಬೆಲ್ಲ ಅಂತ ಹೇಳಿದ್ರೆ ಬೆಲ್ಲ ಅಂತ ತಿಳ್ಕೋಬೇಕು. ನೀರು ಅಂತ ಹೇಳಿದ್ರೆ ನೀರೇ ನಾವು ತಿಳ್ಕೊಳ್ಳೋಕ್ಕಾಗಲ್ಲ. ನೀರು ತಗೊಂಡು ಸ್ವಲ್ಪ ಆಗಿದ್ರೆ ಇದು ಸ್ವರ್ಣ ಆಯಿತು ಅಂತ ಹೇಳೋಕ್ಕಾಗಲ್ಲ. ಶಕ್ಯಸ್ಸೋ ಅನ್ಯಥಾ ದೃಷ್ಟಂ. ಇದು ಇನ್ನೂ ಥರ ನೋಡೋಕ್ಕೆ ಆಗಲ್ಲ, ಅಶಕ್ಯವಾಗಿರೋದು. ಜಾಯಮಾನ ಕುಮಾರಕೈ. ಧ್ಯಾನ ಮಾಡ್ತಾ ಇರೋದು ಸ್ಕಂದ ಇತ್ಯಾದಿ ಚಾಂದೋಗ್ಯದಲ್ಲಿದೆ. ಕುಮಾರ ಋಷಿ ಹತ್ರ ನಾರದರು ಹೋಗಿ ಉಪದೇಶ ಹೇಳ್ತಾ ಇದ್ದಾರೆ, ಆತ್ಮವಿದ್ಯಾ ಬಿಟ್ಟು ಬಾಕಿಯೆಲ್ಲ ಗೊತ್ತಿದೆ, ನನಗೆ ಆತ್ಮವಿದ್ಯಾ ಉಪದೇಶ ಮಾಡಬೇಕು, ಶೋಕದಿಂದ ಸಂತಾಪದಿಂದ ಹೊರಟೋಗುತ್ತೆ ನನಗೆ ಅಂತ ಹೇಳಿದೆ. ಅದರಲ್ಲಿ ಕುಮಾರಗೈಯಿಂದ ಕುಮಾರ ಋಷಿಗಳು ಸಪ್ತರ್ಷಿಗಳು ಯಾವಾಗಲೂ ಕುಮಾರವಾಗಿದೆ ಅಂತ ಒಂದು ಸಂಪ್ರದಾಯ. ಯಾವಾಗಲೂ 16 ವಯಸ್ಸು ಅಂತ ಹೇಳ್ತಾ ಇದೆ ಮಾರ್ಕಂಡೇಯ ಥರ. ಅದೇ ಮೋಕ್ಷ ಕಾಲ. ಮೋಕ್ಷದಲ್ಲಿ ಜೀವನ್ಮುಕ್ತ ಒಂದು ಸ್ಥಿತಿ, ಅದಕ್ಕೆ ಬಿಟ್ಟರೆ ಪರಮಾತ್ಮ ಅನ್ನೋದು ಸ್ಥಿತಿ. ಯಾವಾಗಲೂ ಕೌಮಾರ ಇದೆ ಅಂತೆ, ಕುಮಾರ ಭಾವದಲ್ಲೇ ಇದೆ ಅಂದರೆ ಯೌವನ ಭಾವ ಅಂತ ಹೇಳಿಲ್ಲ ನೋಡಿ. ಯಾವುದೂ ಆಸೆ ಪಡ್ತಾ ಇಲ್ಲ, ಆದರೂ ಆಶೆ ಪಡ್ತಾ ಇದೆಯಾ ಅಂತ ಇದೇ ಥರ ನೋಡ್ತಾ ಇರುತ್ತೆ. ಅಶಕ್ಯಸ್ಸು ಅನ್ಯಥಾ ದೃಷ್ಟಂ ಜಾಯಮಾನ ಕುಮಾರಗೈ. ಅಶಕ್ಯವಾಗಿರೋದು ದರ್ಶನ ಮಾಡುತ್ತೆ, ಕುಮಾರವಾಗಿರೋದು ಬುದ್ಧಿ, ಕೌಮಾರವಾಗಿರೋದು ಬುದ್ಧಿ ಅಂದರೆ ಅದು ಪರೋಪಕಾರವಾಗಿರೋದು ಬುದ್ಧಿ, ನಿಷ್ಕಳಂಕವಾಗಿರೋದು ಬುದ್ಧಿ. ವಿಗಾರ ಜನನೀಂ ಅಜ್ಞಾಂ ಅಷ್ಟರೂಪ ಅಚಾಂ ಧ್ರುವಂ. ಅಜವಾಗಿರೋದು, ಧ್ರುವವಾಗಿರೋದು, ವಿಗಾರ ಅಜನನೀಯಾಗಿರೋದು. ವಿಗಾರ ಜನನಿ ವಿಗಾರಜನ್ಯ ಅಜ್ಞಾನವಾಗಿರೋದು. ಅಷ್ಟರೂಪ ಅಜಾಂ ಧ್ರುವಂ. 8 ರೂಪದಲ್ಲಿರೋದು, ಧ್ರುವವಾಗಿರೋದು, ಜನ್ಮ ರಹಿತವಾಗಿರೋದು. ಅಶಕ್ಯಸ್ಸು ಅನ್ಯಥಾ ದೃಷ್ಟಂ ಧ್ಯಾಯಮಾನ ಕುಮಾರಗೈ. ಕುಮಾರ ಋಷಿಗಳ ಥರ ಇರೋವರಿಗೆ ವಿಗಾರಜನ್ಯಂ ಅಜ್ಞಾಂ. ವಿಗಾರಜನ್ಯ ಅಂತದ್ದು ಅಜ್ಞಾನ ಅಂತದ್ದು. ಅಷ್ಟರೂಪಾಂ ಅಜಾಂ ಧ್ರುವಾಂ. ಅಜವಾಗಿರೋದು, ಧ್ರುವವಾಗಿರೋದು. ಅದೇ ಹೇಳ್ತೆ ಅವರು ಪರಮಾತ್ಮ ವಿಷಯದಲ್ಲಿ ಹೇಗೆ ಹೋಗ್ಬೇಕು, ಏನು ಸಿಗ್ಬೇಕು ಅನ್ನೋದು ಅರ್ಥ ಹೇಳ್ತಾರೆ. ಧ್ಯಾಯದೇ ಅಧ್ಯಾಸಿದ ತೇನ. ಧ್ಯಾನಾಭ್ಯಾಸ ಅವರಿಗೆ ಇರೋದ್ರಿಂದ ಅಧ್ಯಾಸಿದ ತೇನ ಅನ್ಯತೆ ಪ್ರೇರಿತೆ. ಪುನಃ ತನು ಶರೀರನ ವಿಸ್ತಾರ ಮಾಡಿ ಪ್ರೇರಣಾ ಅಂತದ್ದು ಕೊಡ್ತಾ ಇರುತ್ತೆ, ಪುನಃ ತಿರ್ಗ ಅಂತ. ಧ್ಯಾಯದೇ ಅಧ್ಯಾಸಿದ ತೇನ. ಧ್ಯಾನಾಧ್ಯಾಸ ಮಾಡ್ತಾ ಇರೋದ್ರಿಂದ ಅನ್ಯತೆ ಪ್ರೇರದೆ. ಪುನಃ ತಿರ್ಗ ನಮಗೆ ಅಭ್ಯಾಸ ಕೊಡ್ತಾ ಇರುತ್ತೆ. ಸೂಯದೇ ಪುರುಷಾರ್ಥಂಚ. ಅದರಿಂದ ಏನು ಪುರುಷಾರ್ಥನ ಸ್ತುತಿ ಮಾಡ್ತಕ್ಕಂಥ ಒಂದು ಪುರುಷಾರ್ಥನ ತೇನೇವಾಧಿಷ್ಠಿತಂ ಜಗದೆ. ಸ್ತುತಿ ಅಂತ ಪುರುಷಾರ್ಥದಲ್ಲೇ ಎಲ್ಲಾನು ಅಧಿಷ್ಠಿತವಾಗಿರೋದು. ಈ ಭೂಮಿ, ಪ್ರಪಂಚ, ಆಕಾಶ ಎಲ್ಲಾನು ಈ ಪರಮಾತ್ಮದಲ್ಲೇ ಇರೋದು. ಪುರುಷಾರ್ಥೇನೇವಾಧಿಷ್ಠಿತಂ ಜಗತ್. ಅದರಲ್ಲೇ ಅಧಿಷ್ಠಿತವಾಗಿರೋದು ಈ ಪ್ರಪಂಚ. ಧ್ಯಾಯದೇ ಅಧ್ಯಾಸಿದ ತೇನ. ಧ್ಯಾನಾಧ್ಯಾಸದಿಂದ ಅನ್ಯದೇ ಪ್ರೇರದೆ. ಪುನಃ ತಿರ್ಗ ಅಭ್ಯಾಸ ಆಗುತ್ತೆ. ಸೂಯದೇ ಪುರುಷಾರ್ಥಂಜ. ಪುರುಷಾರ್ಥ ಅಂದದ್ದು ಸ್ತುತಿ ಮಾಡತಕ್ಕಂಥದ್ದು. ತೇನೇವ ಅಧಿಷ್ಠಿತಂ ಜಗತ್. ಅದರಲ್ಲೇ ಅಧಿಷ್ಠಿತವಾಗಿದ್ದು ಈ ಪ್ರಪಂಚ ಒಟ್ಟಿನಲ್ಲಿ. ಗೌರನಾದ್ಯಂತವಾದಿ ಅನಾದ್ಯಂತವಾದ. ಆದಿ ಅಂತ ಅನ್ನೋದು ಇಲ್ಲ. ಗೌ ಅಂಥದ್ದು ಇಲ್ಲಿ ಲಾಕ್ಷಣಿಕವಾಗಿ ತಗೋಬೇಕು. ಗೋ ವಿಕಾರ ಅಂತದ್ದು, ಪ್ರಪಂಚ ವಿಕಾರ ಅಂತದ್ದು. ಪ್ರಪಂಚದಿಂದ ಹೇಗೆ ನದಿ ತಾಮರ ಅಂತದ್ದು, ತಾಮರ ಎಲೆಯಲ್ಲಿ ತಣ್ಣಿ ನಿಂತ್ಕೊಳ್ವಲ್ಲ ನಾನು, ಅದೇ ಥರ ಪರಮಾತ್ಮ ಅಂತದ್ದು. ಗೋರನಾದ್ಯಂತವಾದಿ ಜನಿತ್ರಿ ಭೂತಭಾವಿ. ಜನಿತ್ರಿ ಅಂತದ್ದು ಅಂದೇ ಮತ್ತು ಸ್ವದೇವದಾನ ಜೀವನಾತ್ಮ ಕೃಷ್ಣಾಮರ ವೇದರವಾಣಿ ಇಂದ ಹೇಳಿದೆಯಲ್ಲ, ಅಲ್ಲಿ ಆತ್ಮ ಅಂತದೇ ಶಾಂತ ಶಬ್ದದಲ್ಲಿ ಜನನಿ ಅಂತ ಮಾತಾ ಅಂತ ಹೇಳಿರೋದು. ಭೂತಭಾವಿನಿ. ಭೂತ ಕಾಲದಲ್ಲೂ ಇದೆ, ಭವಿಷ್ಯತ್ ಕಾಲದಲ್ಲಿದೆ, ವರ್ತಮಾನ ಕಾಲದಲ್ಲೂ ಇದೆ ಅಂತ ಪರಮಾತ್ಮ ವಿಶ್ವದೇವದಾ ಅಂತ ದೇವದಾ ಶಬ್ದದಲ್ಲಿ ಪರಮಾತ್ಮವಾದಿಯಾಗಿರೋದು ವಾಕ್ಯ. ಅದು ಸಿದಾ ಜರಕ್ತಾಚ. ಸಿದ್ಧವಾಗಿ ಇದೆ, ಅಸಿದ್ಧವಾಗಿ ಇದೆ, ಪ್ರಕಾಶವಾಗಿ ಇದೆ, ಅಪ್ರಕಾಶವಾಗಿ ಇದೆ. ಯಾವುದೊಂದು ಪ್ರಕಾಶವಾಗಿ ಇದೆಯೋ, ಈ ಪ್ರಪಂಚದಲ್ಲಿ ನಾವು ಪ್ರಕಾಶದಿಂದ ಎಲ್ಲ ನೋಡ್ತಾ ಇದೆಯೋ, ಅದೇ ಅಪ್ರಕಾಶವಾಗಿದೆ. ಎಂದು ಪರಮಾತ್ಮ ಪ್ರಕಾಶದಿಂದ ಸೂರ್ಯೇಂದ್ರಾದಿಗಳಿಗೆ ಪ್ರಕಾಶ ಸಿಗ್ತಾ ಇದ್ದೆ,
ಈ ಸೂರ್ಯೇಂದ್ರಗೆ ಆ ಪ್ರಕಾಶನ ತೋರ್ಸಕ್ಕಾಗಲ್ಲ ಅಂದ್ರೆ ಆ ಪ್ರಕಾಶ ನಮ್ಗೆ ಅಪ್ರಕಾಶವಾಗಿದೆ, ಭೌತಿಕ ಇಂದ್ರಿಯಗೆ ಅಪ್ರಕಾಶವಾಗಿದೆ, ಜ್ಞಾನಕ್ಕೆ ಮಾತ್ರ ಸಿಗ್ತೆ. ಸಿದಾಜ ರಕ್ತಾಜ, ಸಿದ್ಧವಾಗಿದೆ, ಅಸಿದ್ಧವಾಗಿದೆ, ರಕ್ತವಾಗಿದೆ ಎಂದು ಹೇಳುವಾಗ ತೇಜೋಬನ್ನ ಸ್ವರೂಪ ಅಂತ ಹೇಳ್ಬೋದು. ತೇಜಸ್ಸು ಅಂದದು ಆ ಅಪ್ಪಂದದು ಜಲ, ಅನ್ನ ಅಂತದ್ದು ಭೂಮಿ ಅಂತ ಹೇಳಿದೆ. ಅದು ವಿಚಾರ ಇದೆ. ಇದು ತೇಜೋಬನ್ನ ಸ್ವರೂಪ ಅಂತದ್ದು ಹೇಳ್ತಾ ಇದೆಯಾ, ಈ ವರ್ಣಾನ ಹೇಳ್ತಾ ಇದೆ ಅಂತ ಎರಡು ವಿಚಾರ ಅಲ್ಲಲ್ಲೇ ಅಧ್ಯಯನದಲ್ಲಿ ಇದೆ. ಶರೀರ ಸ್ಥೂಲ ಪ್ರಕೃತಿನ ಹೇಳ್ತಾ ಇದೆಯಾ, ಇದು ಯಾವುದು ಹೇಳ್ತಾ ಇರೋದು ವರ್ಣಾನ ಹೇಳ್ತಾ ಇದೆಯಾ ಅಂತೆಲ್ಲ ಅನ್ಬಷ್ಟೆ. ಸಿದಾಚ ರಕ್ತಾಚ ಸರ್ವಕಾಮ ದುಃಖ ವಿಭೋ, ಎಲ್ಲ ಕಾಮನು ದೋಹನ ಮಾಡ್ಬೋದು. ಸಿದಾ ಆಗಿರೋದ್ರಿಂದ ಯಾವ ಕಾರಣನೂ ತಿಳ್ಕೊಳಕ್ಕಾಗುತ್ತೆ, ಕಾರ್ಯನೂ ತಿಳ್ಕೊಳಕ್ಕಾಗುತ್ತೆ. ತೇಜೋಬನ್ನ ರೂಪದಲ್ಲಿ ಇರೋದು, ಸಿದಾ ಆಗಿರೋದು, ಅಸಿದ್ಧವಾಗಿರೋದು. ನೋಡಿ, ಜಲದಲ್ಲಿ ತೇಜ ಅಂತದ್ದು ಅಭಸ್ರ ಶುಕ್ಲವಾಗಿದೆ, ತೇಜಸ್ಸಲ್ಲಿ ಭಸ್ರ ಶುಕ್ಲವಾಗಿದೆ. ಅನ್ನದಲ್ಲಿ ಅದು ಕಪ್ಪುಗಾಗಿದೆ. ಅದೇ ಸಿದಾಚ ರಕ್ತಾಚ, ಸಿದಾ ರಕ್ತಾಚ, ಅದು ತ್ರಿವರ್ಣ ಅಂತದ್ದು ತಗೊಳ್ಬೋದು. ಸತ್ವರಸ್ತಮ ಅಂತದ್ದು ರಕ್ತಾಂತದ್ದು ಯೋಗಶಾಸ್ತ್ರದಲ್ಲೂ ಈ ಥರ ಇದೆ. ಯಾವುದಾದ್ರು ಪ್ಲೇಸಲ್ಲಿ ಇದ್ದರೆ ಯಾವ್ಯಾರು ಒಳ್ಳೇದು ಅಂತ ಆಗಬೇಕು. ಭೂಮಿ ಅಂತದ್ದು ವೈಟ್ ಆಗಿರೋದು ಪ್ಲೇಸಲ್ಲಿ ಬ್ರಾಹ್ಮಣನಿಗೆ, ಕ್ಷತ್ರಿಯನಿಗೆ ಕೆಂಪುಗಾಗಿರೋ ರಕ್ತ ಕಲರಲ್ಲಿರೋ ಪ್ಲೇಸಲ್ಲಿ, ಅನ್ಯ ಪ್ಲೇಸಲ್ಲಿ ಮತ್ತವರಿಗೆ, ಅದಕ್ಕೂ ವಾಸ ಮಾಡೋಕ್ಕಾಗ್ತಾ ಇರೋ ಪ್ಲೇಸಲ್ಲಿ ಶೂದ್ರನಿಗೂ ಕೂಡ ವಾಸ ಮಾಡೋಕ್ಕಾಗುತ್ತೆ. ಇನ್ನೊಬ್ಬರಿಗೆ ಅಲ್ಲಿ ಆಗಲ್ಲ, ಐಶ್ವರ್ಯ ಬರಲ್ಲ ಅಂತ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಸ್ಥಾನದಲ್ಲಿ ಖಂಡಿತ ಐಶ್ವರ್ಯ ಇರುತ್ತೆ ಅಂತ ಇದೆ. ಸಿದಾಚ ರಕ್ತಾಚ, ಅದು ವ್ಯವಹಾರಕ್ಕೆ, ಅದು ಈ ಕಾಲದಲ್ಲಿ ಪ್ರಾಯಶ್ಚಿತ್ತ ಮಾಡಿ ಸುಖವಾಗಿರೋದಕ್ಕೆ ಆ ಶಾಸ್ತ್ರ ಜ್ಯೋತಿಷಾಸ್ತ್ರ ಅನ್ನೋದು ಕಣ್ಣು ಥರ ನಮಗೆ. ಸಿದಾಚ ರಕ್ತಾಚ, ಸಿದ್ಧವಾಗಿದೆ, ಅಸಿದ್ಧವಾಗಿದೆ, ರಕ್ತವಾಗಿದೆ. ವ್ಯವಹಾರದಲ್ಲಿ ಇದು ಪಾರಮಾರ್ಥ್ಯದಲ್ಲಿ ಕಾಲತ್ರಯ ಅಂಥದ್ದು ಇಲ್ಲ, ಕಾಲಿಗ ಅಂಥದ್ದು ಇಲ್ಲ, ವ್ಯಾವಹಾರಿಕ ಅಂಥದ್ದು ಬಿಟ್ಟು ಅವ್ಯವಹಾರಿಕವಾಗಿ ಕೇವಲ ಜ್ಞಾನಕಲ್ಪದಲ್ಲಿ ಆ ಊಹಾ ಅಂತ ಸಾಮಸ್ವರದಲ್ಲಿ ಸೌಖ್ಯವಾಗೇ ಇರುತ್ತೆ. ಯಾವಾಗಲೂ ಅದರಿಂದ ಮುಕ್ತಿಯಿಂದ ಇನ್ನೊಂದು ಮುಕ್ತಿ ಅಂತದ್ದು ಸಿಗ್ತದೆ. ಮುಕ್ತಿಯಿಂದ ಬಂದರೆ ಸಮ ಆಗಿರೋದು ಅಂತ ಅದು ಅಧಿಕರಣ ವಿಚಾರದಲ್ಲಿ ಬರ್ತಾ ಇದೆ. ಅಂದಿನ ದಿನದಲ್ಲಿ ಸಿಕ್ಕಿರೋದ ಮೇಲೆ ಮುಕ್ತಿಗೆ ತಾರತಮ್ಯ ಇಲ್ಲ, ಮುಕ್ತಿ ಸಿಕ್ಬೇಕಲ್ಲ ಅಷ್ಟು ತನಕ ತಾರತಮ್ಯ ಇದೆ. ಅಂದರೆ ಅವಿದ್ಯಾ ಅಂಥದ್ದು ಒಂದು ಸ್ವಲ್ಪ ಇದೆ ಅಂತ ಅರ್ಥದಲ್ಲಿ. ಸಿದಾಚ ರಕ್ತಾಚ ಸರ್ವಕಾಮ ದುಃಖ ವಿಭೋ, ಆ ಕಾಮ ದುಃಖ ಅಂತದ್ದು ಕಾಮ ಪಡ್ತಾ ಇರೋದೆಲ್ಲ ಸಿಕ್ತೆ ಅಂತಲ್ಲ, ಕಾಮ ಪಡ್ತಾ ಇರೋದು ಹೇಗೆ ಸಿಕ್ತೆ, ನಿದ್ರೆ ಥರ ಸಿಕ್ತೆ, ವ್ಯವಹಾರ ಥರ ಸಿಕ್ತೆ, ಸ್ವಪ್ನ ಥರ ಸಿಕ್ತೆ ಅಂತದಲ್ಲ, ಯಾವಾಗ ಆಸೆ ಪಡ್ತೇವೆ ಆ ಥರ ಕೊಡ್ತೇವೆ ಅಂತದ್ದು ದಹರ ವಿದ್ಯೆಯಲ್ಲೂ ಹೇಳಿದೆ. ವಿಭೋ ಪರಮಾತ್ಮ ವಿಭು ಸರ್ವೋದ ದ್ರವ್ಯ ಸಂಯೋಗಿ ಅಂತ ಹೇಳಿದೆ. ಸಿದಾಚ ರಕ್ತಾಚ ಸರ್ವಕಾಮ ದುಃಖ ವಿಭೋ, ವಿಭು ಆಗಿರೋದ್ರಿಂದ ವಿಭುನ ಪ್ರಾರ್ಥನಾ ಮಾಡ್ತಾ ಇರೋದ್ರಿಂದ ಯಾವುದು ಕಾಮ ಇದ್ರೆ ಎಲ್ಲ ಕಾಮನು ಕೊಡ್ತೇವೆ ಪರಮಾತ್ಮ ಅಂತ ಹೇಳಿದೆ. 5ನೇ ಶ್ಲೋಕ ಅದು. ಪಿಬಂದ್ಯೇನಂ ಅವಿಷಯಾಂ ಅವಿಜ್ಞಾತಾಂ ಕುಮಾರಕಾಃ. ಪಿಬಂದ್ಯೇನಂ, ಈ ಮುಂದೆ ಹೇಳಿದೆ ಕುಮಾರ ಋಷಿಗಳು, ಅವರು ಎಲ್ಲ ಋಷಿಗಳು, ಸಪ್ತರ್ಷಿಗಳು ಸರಿ, ದೇವತೆಗಳು ಸರಿ, ಅನನ್ಯ ಶಕ್ತಿಯಿಂದ ಅವ್ರಿಗೆ ಬೇಕಾಗಿರೋದು ಶರೀರ ತಗೊಳ್ತಾ ಇದೆ, ರಾಕ್ಷಸಗಳು ತಗೊಳ್ತಾ ಇದೆ. ಅದೇ ಥರ ಸಾತ್ವಿಕ ಬ್ರಾಹ್ಮಣ್ಯನ ತಿಳ್ಕೊಂಡ ಮೇಲೆ ಅವ್ರಿಗೆ ಒಂದು ಸ್ವಾತಂತ್ರ್ಯ ಇದೆ. ಬ್ರಹ್ಮಗೆ ಹೇಗೆ ಪ್ರಪಂಚ ಸೃಷ್ಟಿ ಮಾಡೋಕ್ಕಾಗುತ್ತೋ ಅಷ್ಟು ತಂಗ ಅದು ಥರ ಮಾಡೋಕ್ಕಾಗಲ್ಲ. ಅಂತ ಒಂದು ಶಕ್ತಿ ಬಂದರೆ ಅದು ಪರಮಾತ್ಮ ಅಲ್ಲಿ ಲಯ ಆಗುತ್ತೆ ಅಂತ. ಪಿಬಂದ್ಯೇ ನಮ್ಮ ಅವಿಷಯಂ, ಕುಮಾರ ಆಗಿರೋ ಋಷಿಗಳು ವಿಷಯನ ಸ್ವೀಕರಿಸ್ತಾ ಇಲ್ಲ, ವಿಷಯ ಸುಖ ಬೇಕು ಅಂತ ಇಲ್ಲ. ನಿತ್ಯ ಸುಖ ಅವರ ಹತ್ರ ಇರುವಾಗ ವಿಷಯ ಸುಖ ಅವ್ರಿಗೆ ಯಾಕೆ? ಪಿಬಂದ್ಯೇನಂ ಅವಿಷಯಂ ಅವಿಜ್ಞಾತಂ ಕುಮಾರಕಾಃ. ಕುಮಾರ ಋಷಿಗಳಿಗೆ ಅದು ವಿಜ್ಞಾನವಾಗಿ, ಈ ವಿಜ್ಞಾನ ಅನ್ನೋದು ಗುಣ ವಿಭಾಗದಲ್ಲಿ ಇರೋದು, ವಿಷಯ ಸುಖಾನ ಅಲ್ಲ. ಅವರು ಜ್ಞಾನದಲ್ಲಿ ಇರೋದು, ಅಖಂಡಾಕಾರವಾಗಿರೋದು, ಚೈತನ್ಯ ಮಾತ್ರ ಆಗಿರೋದು, ಕೇವಲ ಸುಖವಾಗಿರೋದು ಅದು ವಿಷಯ ಅವ್ರಿಗೆ. ಅದೇ ಅವರು ನಾರದರ್ಗೂ ಉಪದೇಶ ಮಾಡಿರೋದು. ಛಾಂದೋಗ್ಯದಲ್ಲಿ ಇದೆ ಅದು, ಭೂಮವಿದ್ಯಾ ಅಂತದ್ದು. ಪಿಬಂದ್ಯೇನಂ ಅವಿಷಯಂ ಅವಿಜ್ಞಾತಂ ಕುಮಾರಕಾಃ. ಏಗಸ್ತು ಪಿಬದೇ ದೇವಃ. ಪಿಬಂದ್ಯೇನ ಅವಿಷಯಂ ಅವಿಜ್ಞಾತಂ ಕುಮಾರಕಾಃ. ಕುಮಾರಕಾಃ ಅವಿಜ್ಞಾತಾಃ. ಇಲ್ಲಿ ಕುಮಾರ ಯಾರಿಗೆ ವಿಜ್ಞಾನ ಇಲ್ಲನೋ ಅವರಿಗೆ ಕುಮಾರ ಋಷಿಗಳು ಹೇಳಿದೆ ಎಂದು ಛಾಂದೋಗ್ಯದಲ್ಲಿ ನೋಡಿದ್ರೆ ಇನ್ನೂ ಇದೇ ಸಂಬಂಧ ಅಲ್ಲಲ್ಲಿ ಉಪನಿಷದಲ್ಲಿ ಬರುತ್ತೆ.
ಏಗಸ್ತು ಪಿಬದೇ ದೇವ. ಒಬ್ರು ಏನಿದೆ ಜೀವಾತ್ಮ ಅಂಥದ್ದು ಅನುಭವಿಸ್ತಾ ಇದೆ, ಪರಮಾತ್ಮ ಅಂಥದ್ದು ಸಾಕ್ಷಿಯಾಗಿರೋದು. ಈ ಶರೀರದಲ್ಲಿ ನಮಗೆ ಸಾಕ್ಷಿಯಿಂದ ಒಂದು ಚೈತನ್ಯ, ಪರಮಾತ್ಮ ಚೈತನ್ಯ. ಅದು ನಾವು ಕೂಡಸ್ಥ ಸ್ಥಿತಿಯಲ್ಲಿ ಇರೋದು ಅಂಥದ್ದು ಏನೋ ಅದೊಂದು ಸ್ಥಿತಿ. ಕೂಡಸ್ಥ ಸ್ಥಿತಿ ಅಂದರೆ ಜೀವಸ್ಥಿತಿ, ಜೀವಾತ್ಮ ಸ್ಥಿತಿ. ಅದು ಪರಮಾತ್ಮ ಸ್ಥಿತಿ, ಅದು ಇನ್ನೊಂದು ರೂಪವಾಗಿರೋದು. ಅದು ಸಾರ್ವಕಾಲಿಕ ವಿಜ್ಞಾನದಿಂದ ಕುಮಾರ ಋಷಿಗಳಿಗೆ ಹೇಗಿದೆಯೋ ಅದೇ ಥರ ಬರ್ತಾ ಇರೋದು. ಪಿಬಂದೇನ ಅಭಿಷಯಂ ಅವಿಜ್ಞಾತಂ ಕುಮಾರಕಾಃ ಏಕಸ್ತು ಪಿಬದೇ ದೇವಃ. ದ್ವಾಸುವರ್ಣ ಸಜ ಸಮಾನ ತೈರಣ್ಯ ವಿಪುಲ ಸದಸ್ಯ ಅಭಿಜಾತ ಸ್ಥಿತಿಯಿಂದ ಮುಂಟಕದಲ್ಲಿ ಹೇಳಿರುತ್ತೆ. ಏನು ಏಕಸ್ತು ಪಿಬದೇ, ಜೀವಾತ್ಮ ಅದು ಭುಂಕ್ತೆ, ಪರಮಾತ್ಮ ಅದು ಪಾಯಯತೆ ಅಂತ ಹೇಳ್ತಾರೆ. ಕೊಡ್ತಾ ಇರೋದು ಪರಮಾತ್ಮ, ತಿಂತಾ ಇರೋದು ಜೀವ. ತೈವರನ್ನೇ ಪಿಬುಲ ಅನಶ್ನನ್ಯಾಭಿಜಾಗಶೀರಿ ಅಂತ. ಈ ಪ್ರಪಂಚದಲ್ಲಿ ಕೆಲಸ ಮಾಡ್ತಾ ಇರೋದು ಪರಮಾತ್ಮ, ಕೆಲಸ ಮಾಡ್ತಾ ಇರೋದ ಜೀವಾತ್ಮ ಅರ್ಥ. ಆದರೂ ಕೂಡ ಪ್ರಯೋಜನ ಏನು ಅಂದರೆ ಪರಮಾತ್ಮಗೆ ಏನು ಪ್ರಯೋಜನಕ್ಕೆ ಮಾಡ್ತಾ ಇದೆ, ಪ್ರಯೋಜನಕ್ಕೋಸ್ಕರ ಮಾಡ್ತಾ ಇಲ್ಲ. ಆದರೂ ಪರಮಾತ್ಮ ಸಂಕಲ್ಪ, ಇದು ಸಂಕಲ್ಪದಲ್ಲಿ ಇರೋದ್ರಲ್ಲಿ ಸಂಕಲ್ಪ ಮಾಡ್ತಾ ಇರೋದನ್ನು ಮಾತ್ರ ಅದ್ರ ಕರ್ತೃತ್ವ ಇರೋದು. ಅದು ಪ್ರಯೋಜಕ ಕರ್ತೃತ್ವ ಅಂದದು. ಪ್ರಯೋಜನ ಕರ್ತೃತ್ವ ಅಂದದ್ದು ಇಲ್ಲ. ಅದು ಪ್ರಯೋಜನ ಕರ್ತೃತ್ವ ಅಂದರೆ ಈಗ ಕೆಲಸ ಮಾಡ್ತಾ ಇರೋದ್ರಿಂದ ಪ್ರಯೋಜಕಂತದ್ದು ಪರಮಾತ್ಮದು. ದೇವ ಪಿಬಂದೇ ನಮ್ಮ ಅಭಿಷಯಂ ಅವಿಜ್ಞಾತಂ ಕುಮಾರಕಾಃ. ಅವಿಜ್ಞಾತವಾಗಿರೋದು ಕುಮಾರನಿಗೆ. ಕುಮಾರ ಅವಿಜ್ಞಾನ ಅಂತದಲ್ಲ, ಕುಮಾರನಿಗೆ ವಿಜ್ಞಾನ ಇದೆ. ಕುಮಾರನ್ ನಾರದರು ವಿಜ್ಞಾನ ತಗೊಂಡಿದ್ದೆ, ನಾರದರು ಅದೇ ಥರ ಇನ್ನೊಬ್ಬರಿಗೆ ಕೊಟ್ಟಿರುತ್ತೆ. ಅದಾವುದು ಹೇಗೆ ಶುಕಾಚಾರ್ಯರು ಪರಿಷತ್ತಿಗೆ ಹೇಳ್ಕೊಟ್ಟಿದ್ದು, ಅದೇ ಥರ ಹೇಳ್ಕೊಡ್ಬೇಕು ಅಂತ ಇದ್ರೆ ಪರಮಾತ್ಮ ಸಂಕಲ್ಪ ಇದ್ರೆ ಅದು ಹೇಳ್ಕೊಡ್ತೇವೆ. ಅದೇ ಥರ ಈ ಉಪನಿಷತ್ ವ್ಯಾಖ್ಯಾನ ನಾನು ಹೇಳ್ತಾ ಇರುತ್ತೆ. ಅದು ಯಾರಿಗೆ ಪರಮಾತ್ಮ ಸಂಬಂಧ ಇದೆ ತಿಳ್ಕೊಬೇಕು ಅಂತ ಇದೆಯೋ ಅವ್ರು ಖಂಡಿತ ಓಪನ್ ಮಾಡಿ ತಿಳ್ಕೊಳ್ತಾ ಇರ್ತಾರೆ. ಅವ್ರಿಗೆ ಗುರುಪದೇಶ ಸಿಗುತ್ತೆ ಅಂತ. ಏಕಸ್ತು ಪಿಬದೇ ದೇವಃ ಸ್ವಚ್ಛಂದೋತ್ರ ವಶಾನುಗಾಃ. ಸ್ವಚ್ಛಂದ ವಶಾನುಗಾಃ, ಸ್ವತಂತ್ರ ವಶ ಆಗಿರೋರೆಲ್ಲ ಇದು ನೋಡ್ತಾರೆ. ಸ್ವತಂತ್ರ ಬೇಕು ಅಂತ ಎಲ್ಲರೂ ಸ್ವತಂತ್ರ ಬೇಕು ಅಂತ ಇರುತ್ತೆ. ಖಂಡಿತ ಅಂತ ಉಪಾಧಿ ಇರಬೇಕಲ್ಲ, ಅಂತ ಪುಣ್ಯ ಒಂದು ಕೊಟ್ಟಿರ್ಬೇಕಲ್ಲ, ಅವರು ಅದು ನೋಡ್ತಾ ಇರುತ್ತೆ. ಅದರಿಂದ ತಿಳ್ಕೊಳ್ತೆ, ಅದೇ ಥರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೆ, ಅದೇ ಥರ ಅದರಲ್ಲೇ ಇರೋದನ್ನು ಅಭ್ಯಾಸ ಮಾಡುತ್ತೆ. ಹೇಳ್ತಾ ಇರೋರಿಗೆ ಅದು ಸಿಗುತ್ತೆ ಅಂತ. ಏಕಸ್ತು ಪಿಬದೇ ದೇವಃ ಸ್ವಚ್ಛಂದೋತ್ರ ವಶಾನುಗಾಃ. ಪರಮಾತ್ಮ ಒಂದು ಸ್ವಚ್ಛಂದ. ಹೇಗೆ ಸ್ವಪ್ನದಲ್ಲಿ ಸ್ವತಂತ್ರವಾಗಿ ನಮಗೆ ಸ್ವಪ್ನ ನೋಡೋಕ್ಕಾಗ್ತಾ ಇದೆಯೋ ಅದು ಒಂದು ಸ್ವತಂತ್ರ. ಆ ಸ್ವತಂತ್ರದ್ದು ಮೇಲಾಗಿರೋ ಒಂದು ಸ್ವಾತಂತ್ರ್ಯ ಅಂದರೆ ಉಪಾಧಿಯಲ್ಲಿ ನಮ್ಮನ್ನ ಹಿಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಒಂದು ಸ್ವಾತಂತ್ರ್ಯ ಅದು. ಸ್ವಚ್ಛಂದೋತ್ರ ವಶಾನುಗಾಃ ಧ್ಯಾನಕ್ರಿಯಾಭ್ಯಾಂ ಭಗವಾನ್. ಈ ಪರಮಾತ್ಮನ ಧ್ಯಾನದಲ್ಲಿ ಮಾತ್ರ ಧ್ಯಾನಕ್ರಿಯಾಭ್ಯಾಂ ಭಗವಾನ್. ಧ್ಯಾನ ಇಟ್ಟು ಅಂದರೆ ಒಂದು ಕರ್ಮ ನೋಡಿ. ಹೇಗೆ ಶ್ರುತಿವಾಕ್ಯ, ಅದರಲ್ಲಿ ಏನರ್ಥ, ಅದರಿಂದ ಏನು ಸಿಗ್ತಾ ಇದೆ, ಯಾವುದು ಕಾರ್ಯಬ್ರಹ್ಮ, ಯಾವುದು ಕಾರಣಬ್ರಹ್ಮ. ಕಾರಣಬ್ರಹ್ಮ ನಾವು ಹೇಗೆ ತಿಳ್ಕೊಳ್ಳೋದು, ಚರ್ಚದಿಂದ ತಿಳ್ಕೊಬೇಕು ಅಂದರೆ ಶುದ್ಧಿವಾಕ್ಯದನ್ನ ಚರ್ಚೆ ಮಾಡಿ ಅಭಿವಿಜಯದ ಪದಾರ್ಥ ಅಂತ ತಿಳ್ಕೊಂಡೆ ಅದನ್ನು ಧ್ಯಾನಾಭ್ಯಾಸ ಮಾಡಬೇಕು, ದೃಢೀಕರಣ ಮಾಡಬೇಕು. ಆಮೇಲೆ ಸಾಕ್ಷಾತ್ಕಾರ ಅಂತ ಸಿಗೋದು. ಧ್ಯಾನ ಕ್ರಿಯಾಭ್ಯಾಂ ಭಗವಾನ್ ಭುಂಕ್ತೆ ಸೋ ಪ್ರಹಸದ್ ವಿಭು. ಭುಂಕ್ತೆ ಸೋ ಪ್ರಹಸದ್ ವಿಭು. ವಿಭುರ ಆತ್ಮವಾಗಿರೋವನು ಭುಂಕ್ತೆ. ನಿತ್ಯವಾಗಿರೋದು ನಾವು ನಿತ್ಯ ತನ್ಮೆಯನ್ನ ನಾವು ಪಡ್ಕೊಳ್ತಾ ಇದ್ದೇವೆ. ನಿತ್ಯ ಇಲ್ಲಾದರೆ ಅದನ್ನು ನಮ್ಗೆ ಸ್ವೀಕರಿಷ್ಟ ಆಗಲ್ಲ. ನಮ್ಮ ಜೀವಾತ್ಮ ಅಂಥದ್ದು ನಿತ್ಯವಾಗಿದೆ. ಈ ನಿತ್ಯನ ನಾವು ಹೇಗೆ ತಿಳ್ಕೊಳ್ಳೋದು, ಶ್ರುತಿವಾಕ್ಯದಿಂದ ತಿಳ್ಕೊಳ್ಳೋದು. ಹೇಗೆ ನಾವು ಅನಿತ್ಯದಲ್ಲಿ ಅಧ್ಯಾಸ ಬುದ್ಧಿ ಇಟ್ಟಿದೆಯೋ ಅದು ಅವಿದ್ಯಾ ಅಂಥದ್ದು. ಅವಿದ್ಯೆ ಹೋಗುವಾಗ ಅಂದರೆ ಅವಿದ್ಯಾ ಅಂಥದ್ದು ಮಾಯಿಕವಾಗಿರೋದು. ಅದು ಹೇಗೆ ಹೋಗುತ್ತೆ, ವಿಜ್ಞಾನದಿಂದ. ನಾವು ಹೀಗಿದೆ ಅಂತ ಹೇಳಿದ್ರೆ, ಈಗ ನೋಡಿ, ಒಂದು ರಾಜ ಇದೆ, ರಾಜಭ್ರಷ್ಟ ಆಗಿದೆ. ಮಗುಗೆ ತೋರಿಸ್ತಾ ಇದು ನನ್ನ ರಾಜ್ಯ, ನಾನು ಹಿಡಿಬೇಕು ಅಂತ. ಆವಾಗ ಏನು, ಮಗುಗೆ ಇದು ನನ್ನ ರಾಜ್ಯ, ನಾನು ಹಿಡಿಬೇಕಂತ. ಹಾಗೆ ಹೇಗೆ ಅಂತ ಉಪಾಯ ತಗೊಂಡು ಆ ರಾಜನ ಕೆಳಗಿಳಿಸಿ ಈ ರಾಜ ಮುಂದೆ ಇರೋ ರಾಜ ತಿರ್ಗಾ ಅಂತ ರಾಜ್ಯ ಭರಣನ ತಗೊಳ್ತಾ ಇದೆಯೋ ಅದೇ ಥರ ನಾವು ಅವಿದ್ಯೆಯಲ್ಲಿ ಇದೆ ಅಂದರೆ ಅಂದ ಅವಿದ್ಯೆ ಅಲ್ಲ ನಾವುದು ಸ್ವರೂಪ, ನಾವುದು ವಿದ್ಯಾ ಸ್ವರೂಪ. ಅಂದರೆ ಅಂದ ವಿದ್ಯಾ ಸ್ವರೂಪ ತಗೊಳ್ಳೋಕ್ಕೆ ಏನು ಉಪಾಯ ಬೇಕೋ ಗುರುಪದೇಶ ಮಾಡಿ ಬ್ರಾಹ್ಮಣರ ಭೇದವಾಯನ ತದ್ವಿಜ್ಞಾನ ಗುರುಮೇ ಬ್ರಹ್ಮನಿಷ್ಠಾಂತ ಮುಂದದಲ್ಲಿ ಹೇಳಿದೆಯಲ್ಲ. ಅದೇ ಥರ ಈ ಸತ್ತು ಹೋಗ್ತಾ ಇರೋದು
ಹುಟ್ಟು ಹುಟ್ಟು ಸತ್ತೋಗ್ತಾ ಇರೋದ್ರಿಂದ ಪ್ರಪಂಚದಲ್ಲಿ ಇರೋದ್ರಿಂದ ಕೊಡಿಸಡಿಗಳ ಥರ ಇರಬಾರ್ದು ಅಂತ ತಿಳ್ಕೊಂಡು ಈ ಕರ್ಮದಿಂದ ಬಿಡೋಕ್ಕೆ ಕರ್ಮ ಸಂಬಂಧ ಬಿಟ್ಟು ಜ್ಞಾನ ಸಂಬಂಧ ಬರೋಕ್ಕೆ ಸಾಂಖ್ಯಾನ ಆಗಬೇಕು ಅಂದರೆ ಏನು ಮಾಡ್ಬೇಕಂತ ತಿಳ್ಕೊಂಡು ಆ ಥರ ಇರೋದು ಶ್ರೋತ್ರಿಯನ ಹತ್ರ ಹೋಗಿ ಗುರು ಉಪದೇಶ ಅಂತ ತಿಳ್ಕೊಂಡು ಆ ಆತ್ಮಜ್ಞಾನನ ಇಟ್ಟಿರುತ್ತೆ ಅಂತ ಹೇಳಿದೆ. ಧ್ಯಾನ ಕ್ರಿಯಾಭ್ಯಾಂ ಅದೇ ಧ್ಯಾನ ಅಂತದ್ದು ಒಂದು ಕ್ರಿಯಾ. ಅದು ವಿಲಕ್ಷಣ ಪ್ರತ್ಯಯ ಅಂದರೆ ಸಲಕ್ಷಣ ಪ್ರತ್ಯಯ ಆಗುವಾಗ ನಮಗೆ ಜ್ಞಾನಕರ್ಮ ಸಮುಚ್ಚಯ ಅಂತದ್ದು ಉಪನಿಷತ್ತು ಸ್ಟಾರ್ಟಲ್ಲಿ ಚಾಂದೋಗ್ಯಲ್ಲಿ ಬರುವ ವಿಲಕ್ಷಣ ಪ್ರತ್ಯಯ ಅಂದರೆ ಸಲಕ್ಷಣ ಪ್ರತ್ಯಯ ಪ್ರವಾಹ ಅಂದಿದೆ. ಇನ್ನೊಂದು ಚಿಂತೆ ಇಲ್ಲ, ನದಿ ಹೇಗೆ ಪ್ರವಾಹ ಸಮಾಪ್ತಿ ಮಾಡ್ತಾ ಇದ್ದಾವೆ ಸಮುದ್ರದಲ್ಲಿ, ಅದೇ ಥರ ಈ ಜೀವ ಅಂಥದ್ದು ಉಪಾಧಿ ಅಂತದ್ದು ಹೊಟ್ಟೋಗ್ತಾ ಅಂಥದ್ದೇ ಜ್ಞಾನಕಲ್ಪದಿಂದ ಸಿಗ್ತಾ ಇರೋದು. ಜ್ಞಾನ ಕ್ರಿಯಾಭ್ಯಾಂ ಭಗವಾನ್ ಭುಂಕ್ತೆ ಸೋ ಅನುಭವಿಸ್ತೆ ಯಾವುದನ್ನ ಜ್ಞಾನಕ್ರಿಯೆಯಿಂದ ಅಕ್ರಿಯಾತ್ವ ಅಂತದ್ದು, ಇನ್ನೊಂದು ಕ್ರಿಯೆ ಇಲ್ಲ, ಕಾರ್ಯ ಅಂತದ್ದು ಬಿಟ್ಟು ಹೋಗುತ್ತೆ, ಕಾರಣ ಅಂತದಲ್ಲಿ ಲಯ ಆಗುತ್ತೆ. ಪ್ರಳೀಯದೆ ಪ್ರಾಣಾಂತದ್ದು ಎಲ್ಲಿ ಪ್ರಳಯನ ಆಗ್ತಾ ಇರೋದು, ಪ್ರಾಣಾಂತದ ಸ್ವರೂಪನ ಹೊಟ್ಟೋಗುತ್ತೆ ಅಂದ್ರೆ ಪ್ರಳಯ ಅಂತ. ಪ್ರಾಣ ಪ್ರಳಯ ಅಂದರೆ ಪಂಚ ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅಂತದ್ದು ಉಪಾಧಿ ಇದ್ರೆ ಮಾತ್ರ ಶರೀರದಲ್ಲಿ ನಿಂತ್ಕೊಳ್ಳೋದು, ಅದು ಹೊಟ್ಟೋಗಿದ್ರೆ ಅದೇ ಸ್ವರೂಪಲಯ. ಧ್ಯಾನ ಕ್ರಿಯಾಭ್ಯಾಂ ಭಗವಾನ್ ಭುಂಕ್ತೆ ಸೋ ವಿಭು ಪ್ರಹೃಷ್ಟಮಾನವಾಗಿರೋದು ವಿಭು ಪರಮಾತ್ಮ ಸರ್ವಸಾಧಾರಣೀಂ ಭೋಗ್ಜಿ ಸಾಧಾರಣವಾಗಿ ಇದನ್ನ ತಗೊಳ್ತಾ ಇರುತ್ತೆ. ಹೇಗೆ ಕ್ಷೀರ ನಾವು ದೋಹನ ಮಾಡ್ತಾ ಇದೆಯೋ ಅದೇ ಥರ ಪೀಯಮಾನಾಂತು ಯಜ್ಜಭಿಹಿ ಪೀಯಮಾನ ಅಂದು ಕುಡಿತಾ ಇರೋ ಥರ ಯಜ್ಜಭಿಹಿ ಯಜುಕರ್ಮದಿಂದ ಹೇಗೆ ಅದು ಸ್ವರ್ಗಾದಿ ಫಲ ನಮಗೆ ಸಿಗ್ತಾ ಇರೋದೋ ಅದೇ ಥರ ಭಗವಾನ್ ಭುಂಕ್ತೆ ಸೋ ಪ್ರಹಸ ವಿಭು ಸರ್ವಸಾಧಾರಣಿ ದೋಗ್ಧಿ ಸಾಧಾರಣವಾಗಿ ದೋಹನ ಮಾಡ್ತಾ ಇರುತ್ತೆ, ಹಾಲು ತಗೊಳ್ತಾ ಇರೋ ಥರ ಪೀಯಮಾನಾಂದು ಯುದ್ಧವಿಹಿ ಯಾಗಕರ್ಮಾದಿ ಮುಖ್ಯವಾಗಿರೋದು ಕರ್ಮ ಮಾಡಿಕೊಂಡು ಚಿಂತನ ಮಾಡಿಕೊಂಡು ಈ ಯಾಗಕರ್ಮದಿಂದ ಉಪರಿವಾಗಿರೋದು ಆತ್ಮವಿಚಾರನ ತಿಳ್ಕೊಂಡು ಆ ಆತ್ಮವಿಚಾರನ ಕುಡಿವಾಗ ಇನ್ನೊಂದು ಕುಡಿಬೇಕಾಗಿಲ್ಲ ಅಂತಂದು ಸ್ಥಿತಿ ಬರುತ್ತೆ. ಪಶ್ಯನ್ಯಸ್ಯಾಂ ಮಹಾತ್ಮಾನಃ ಈಗ ಕುಡಿವಾಗ ನೋಡ್ತಾ ಇರುತ್ತೆ, ಹಾಲು ಕುಡಿಬಾ ಹಾಲು ಬೇಕಾಗಿಲ್ಲ ಅಂತ ಸ್ಥಿತಿ ಬಾಲಕ ಅಂತದ್ದು ಹೋಗಿ ಯುವ ಅಂತದ್ದು ಅಷ್ಟು ಆಗ್ತಾ ಇದೆ ಇಲ್ಲ ಅದೇ ಥರ ಪಶ್ಯನ್ಯಸ್ಯ ಯಾಗಾದಿ ಕ್ರಿಯಾ ಮಾಡಿದ್ಮೇಲೆ ಯಾಗಾದಿದು ಹೆಚ್ಚು ಏನಿದೆ ಅಂತ ತಿಳ್ಕೊಳ್ವಾಗ ಆತ್ಮ ಅನುಭವ ಅಂತ ತಿಳ್ಕೊಂಡು ಗುರು ಉಪದೇಶ ಗುರುಗ ಹತ್ರ ಹೋಗಿ ಕರ್ಮನ ಬಿಟ್ಟು ಜ್ಞಾನನ ತಗೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಅದು ಸಂಧ್ಯಾವಂದನಾದಿ ಕರ್ಮನು ಜ್ಞಾನನ ಕೊಡುತ್ತೆ. ಪಶ್ಯನ್ಯಸ್ಯಾಂ ಮಹಾತ್ಮಾನಃ ಸುವರ್ಣಂ ಪಿಪ್ಪಲಾಸನಂ ಸುವರ್ಣವಾಗಿರೋದು ಪಿಪ್ಪಲಂ ಸಾಧು ಅನಶ್ನನ್ಯ ಪಿಪ್ಪಲ ಅಂತ ಫಲಾನುಭವ ಅಂತ ಫಲಾನುಭವನೂ ಹೊಟ್ಟೋಗುತ್ತೆ, ಅದೇ ಮೋಕ್ಷ ಅಂತದ್ದು. ಪಶ್ಯನ್ಯಸ್ಯಾಂ ಮಹಾತ್ಮಾನಃ ಇದರಲ್ಲಿ ನೋಡ್ತಾ ಇರ್ತೇವೆ ಮಹಾನ್ಗಳು ಸುವರ್ಣಂ ಪಿಪ್ಪಲಾಸನ ಸುವರ್ಣವಾಗಿರೋದು. ಈಗ ನಾವು ಸುವರ್ಣವಾಗಿ ಇಲ್ಲ, ಸುವರ್ಣಾಂಶ ಇದ್ರೂ ಕೂಡ ಸುವರ್ಣವಾಗಿ ಇಲ್ಲ, ಅವಿದ್ಯೆ ಸಂಬಂಧ ಇರೋದು. ಅಂದ ಅವಿದ್ಯೆ ಹೊಟ್ಟೋಗಿದ್ರೆ ಸುವರ್ಣವಾಗುತ್ತೆ ಅಂದರೆ ಏನೊಂದು ತಿಳ್ಕೊಬೇಕಾಗಿರೋದು ಇನ್ನೊಂದು ತಿಳ್ಕೊಳಕ್ಕಿಲ್ಲ ಅಂತ ಅರ್ಥ ಆಗುತ್ತೆ. ಅದೇ ಕೃತಕೃತ್ಯದ ಅಂತ ಇನ್ನೊಂದು ಮಾಡೋಕ್ಕಿಲ್ಲ ಅಂತ ಒಂದು ಪೊಸಿಷನ್ ಬರುತ್ತೆ ಅಂತ. ಪಶ್ಯನ್ಯಸ್ಯಾಂ ಮಹಾತ್ಮಾನಃ ಸುವರ್ಣಂ ಪಿಪ್ಪಲಾಸನಂ നല്ല ಫಲಾನ ಅನುಭವ ಆಗುತ್ತೆ ಅಂದರೆ ಕೆಟ್ಟ ಫಲ ಎಲ್ಲ ಹೊಟ್ಟೋಗುತ್ತೆ. ಭುಂಕ್ತೆ ಪರಮಾತ್ಮ ಹೇಗೆ ಭುಂಕ್ತೆಯೋ ಅದೇ ಥರ ಪರಮಾತ್ಮ ಲೇ ಆಗಿದ್ರೆ ಇನ್ನೊಂದು ಭೋಗ ಅಂತದ್ದು ಇರಲ್ಲ. ಭೋಗ ಇದು ಪಿಪ್ಪಲಾಸ ಆನಂದ ಮಾತ್ರ ಇರುತ್ತೆ. ತಿಂತ ಇದೆ ಅಂದರೆ ತಿನ್ನಕ್ಕಿದ್ರೆ ಮಾತ್ರ ತಿನ್ಬೇಕು, ತಿನ್ನಕ್ಕಾಗೋದು. ತಿನ್ನಕ್ಕಿಲ್ಲ ಆದರೆ ನಮಗೆ ದುಃಖ ಬರುತ್ತೆ. ಆ ಥರ ಒಂದು ದುಃಖ ಬರ್ತಾ ಇರೋ ಸ್ಥಿತಿಯಲ್ಲಿ ಇಲ್ಲ ಮೋಕ್ಷದಲ್ಲಿ. ಉದಾಸೀನಂ ಧ್ರುವಂ ಹಂಸಂ ಅದು ಉದಾಸೀನವಾಗಿರುತ್ತೆ, ನಿಶ್ಚಯವಾಗಿರುತ್ತೆ, ಸಾತ್ವಿಕವಾಗೇ ಇರುತ್ತೆ. ಧೈರ್ಯವೋ ಜಗು ಸಾಧಕ ಅಂದರೆ ಮುಕ್ತಿ ಇರೋನು ಅಧ್ವರ್ಯವೋ ಜಗು ಅಧ್ವರಂ ಯುನಕ್ತಿ ಅಧ್ವರ್ಯ ಅಲ್ಲಿ ಅಂಧದಲ್ಲಿ ಏನಾಗಿದೆ ಆ ಪ್ರಾಪ್ತಿಯಿಂದ ಕೊಡ್ತಾ ಇದೆ, ಅದು ಮುಕ್ತಿಯಿಂದ ಸಿಕ್ತೆ ಅನ್ನರ್ಥ. ಉದಾಸೀನ ಧ್ರುವಂ ಹಂಸಂ ಉದಾಸೀನವಾಗಿ ನಿಶ್ಚಯವಾಗಿರೋದು ಸತ್ತಾನ್ನ ಸ್ನಾತಕಾಧ್ವರ್ಯವೋ ಜಗು ಸ್ನಾತಕ ಶಿಕ್ಷಾಭ್ಯಾಸ ಆಗಿರೋವನು ಅಧ್ವರ್ಯು ಈ ಪ್ರಯತ್ನ ಪಡ್ತಾ ಇರೋವನು ಜಗು ಪ್ರಾಪ್ತಿ ಸಿಕ್ತೆ ಮೋಕ್ಷ ಸಿಕ್ತೆ ಅಂತ. ಮೋಕ್ಷ ಸಿಕ್ಕೋದು ಅಂದರೆ ನಾವು ಹೋಗಿ ತಗೊಳ್ಳೋದಲ್ಲ, ನಾವು ಬುದ್ಧಿಯಲ್ಲಿ ನಾವು ತಿಳ್ಕೊಳ್ಳೋದು. ಓಹ್ ಇದೇ ಮುಕ್ತಿ
ಇದೇ ಜ್ಞಾನ, ಇದೇ ನಾವು ಆಸೆ ಪಡ್ತಾ ಇಲ್ಲದ ಒಂದು ವಿಷಯ, ಧರ್ಮಿ ಮಾತ್ರ ಸಮಾಚಾರ ಅಂತ ಗೊತ್ತಿರುತ್ತೆ. ಅದು ವರ್ಣ ವಿಷಯ ಇಲ್ಲ, ಅದು ಸಾಕ್ಷಾತ್ಕಾರ ವಿಷಯ. ಎಂಟನೇ ಶ್ಲೋಕ. ಪಶ್ಯಂದ್ಯಸ್ಯಾಂ ಮಹಾತ್ಮಾನಃ ಸುವರ್ಣಂ ಪಿಪ್ಪಲಾಸನಂ. ಮಹಾತ್ಮಗಳು ಈ ಸುವರ್ಣವಾಗಿರದ ಫಲಾನ ಅನುಭವಿಸ್ತೆ. ಉದಾಸೀನಂ ಧ್ರುವಂ ಹಂಸಂ ಸ್ನಾತಕಾಧ್ವರಿಭೋಜು. ವಿದ್ಯಾಭ್ಯಾಸ ಆದ್ಮೇಲೆ ಅವರು ಪಟ್ಟಿರೋದು ಅನುಭವ ಜೀವನ್ಮುಕ್ತಿ ಮೇಲೆ ಇರೋದು ಸ್ಥಿತಿ, ಇಲ್ಲಾಂದ್ರೆ ಜೀವನ್ಮುಕ್ತಿ ಇರೋದು ಸ್ಥಿತಿ ಅಂತದು. ಸಂಸಂದಮನು ಸಂಸಂದಿ ಬಹುರ್ಜಾ ಶಾಸ್ತ್ರಕೋವಿದ. ಉಪದೇಶ ಮಾಡ್ತಾ ಇರುತ್ತೆ ಶಾಸ್ತ್ರಕೋವಿದ, ಶಾಸ್ತ್ರದಲ್ಲಿ ಪಂಡಿತ್ಯರವರು. ಸಂಸಂದಮನು ಸಂಸಂದಿ, ಉಪದೇಶ ತಿರ್ಗಾ ಉಪದೇಶ ಮಾಡ್ತಾ ಇರೋದು ಅವರಿಗೆ ಅದು ದೃಢ ಆಗಕ್ಕೆ. ಸಂಸಂದಮನು ಸಂಸಂದಿ ಬಹುರ್ಜಾಹ. ವಾಕ್ಯ ಬೇಕಾದಷ್ಟು ಋಗ್ವಾಕ್ಯದಲ್ಲಿ ನೇದಾಕ್ಷರ ಪಾದ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಅದನ್ನು ಅಭ್ಯಾಸ ಮಾಡಿ, ಉಪನಿಷತ್ ವಾಕ್ಯನ ಅಭ್ಯಾಸ ಮಾಡಿ ಸಂಸಂದಮನು ಸಂಸಂದಿ ಬಹುರ್ಜಾ ಶಾಸ್ತ್ರಕೋವಿದ. ಶಾಸ್ತ್ರದಲ್ಲಿ ಪಾಂಡಿತ್ಯ ಇರೋರು, ಕೋವಿದ ಅಂದ್ರೆ ಪಂಡಿತ, ಶಾಸ್ತ್ರ ಪಾಂಡಿತ್ಯ ಇರೋರು. ರಥಾಂತರಂ ಬೃಹಸ್ಸಾಮ, ಚಾಂದೋಗದಲ್ಲಿ ಇರೋದು ರಥಾಂತರ ಸಾಮ, ಬೃಹಸ್ಸಾಮ, ರೇವತಿ ಸಾಮ, ಇದೇ ಥರ ಒಂದೊಂದು ಸಾಮಗಳು. ಅದೆಲ್ಲ ಪರಮಾತ್ಮನ ಉಪಾಸನ ಮಾಡ್ತಾ ಇರೋದು ಒಂದು ಕ್ರಮ ಅದು. ರಥಾಂತರಂ ಬೃಹಸ್ಸಾಮ ಸಪ್ತವೈಧೇ ಸ್ತುಗೀಯತೆ. ಸಪ್ತವಿಧ ಗಾನ ಅಂತದ್ದು ಇದೆ, ಪಂಚವಿಧ ಗಾನ ಅಂತದ್ದು ಇದೆ. ಅದಕ್ಕೆಲ್ಲ ಫಲ ಹೇಳಿದೆ, ಅದು ಶ್ರೇಷ್ಠವಾಗಿ ಇರುತ್ತೆ ಅಂತ ಹೇಳಿದೆ. ಸಂಸಂದಮನು ಸಂಸಂದಿ ಬಹುರ್ಜಾಹ ಶಾಸ್ತ್ರಕೋವಿದ. ಶಾಸ್ತ್ರದಲ್ಲಿ ಪಾಂಡಿತ್ಯವಾಗಿರುವರು. ಶಾಸ್ತ್ರ ಪಾಂಡಿತ್ಯ ಅಂದರೆ ಸಾಮಾನ್ಯ ವಿಶೇಷ ಶಾಸ್ತ್ರದಿಂದ ಅನಾಲಿಸಿಸ್ ಮಾಡಿ ಇದೇ ಒಳ್ಳೆಯದು ಅಂತ ಹೇಗೆ ಅರ್ಥ ಆಗಿ, ಹೇಗೆ ಧರ್ಮಿ ಮಾತ್ರದಲ್ಲಿ ಸ್ಥಿತಿ ಅಂತ ತಿಳ್ಕೊಂಡು ಧರ್ಮಿಯಲ್ಲಿ ಅದೇ ತಾದಾತ್ಮ್ಯ ಆಗಕ್ಕೆ ಮಾರ್ಗ ಇದೆಯಲ್ಲ ಅಂತ ಅನಾಲಿಸಿಸ್ ಮಾಡಿ ಅದರಲ್ಲಿ ಮೋಕ್ಷ ಅಂತದ್ದು ಹೀಗೆ ಅಂತದ್ದು ನಿಶ್ಚಯಪಟ್ಟು ವಿವಾಹ ಮಾಡಬೇಕು ಅಂತ ತಿಳ್ಕೊಂಡೇ ವಿವಾಹ ಮಾಡ್ತಾರೆ. ವಿವಾಹ ಮಾಡಿದ್ರೆ ಈ ಪ್ರಯೋಜನ ಇದೆ, ಮಕ್ಕಳು ಆಗುತ್ತೆ. ಆ ಆಗಿ ಸಂತೋಷವಾಗಿರೋದಕ್ಕೆ ಅಂತ ನಾವು ಹೇಗೆ ತಿಳ್ಕೊಳ್ತಾ ಇದ್ದೇವೆ ಅದೇ ಥರ ಜೀವ ದಶ ಮಕ್ಕಳೆಲ್ಲ ಆಗಿರೋರು. ಇದಕ್ಕೆ ಮೇಲೆ ಏನು ಸತ್ತೋಗುತ್ತೆ ಅಂದ್ರೆ ಸ್ಥಿತಿ ಬರೋದಕ್ಕೆ ಮುಂಚೆ ಸತ್ತೋಗಿದ್ರೆ ನಾವು ಏನಾಗುತ್ತೆ ಅಂತ ಒಂದು ನಿಶ್ಚಯ ಬೇಕಲ್ಲ, ಅಂತ ನಿಶ್ಚಯಕ್ಕೋಸ್ಕರ ನಾವು ಇಂದ ಅಭ್ಯಾಸ ಮಾಡ್ತಾ ಇರೋದು. ರಥಂದರಂ ಬೃಹಸ್ಸಾಮ ಸಪ್ತವೈಧೇ ಸ್ತುಗೀಯತೆ. 7 ಪ್ರಕಾರದಲ್ಲಿ ಇದು ಗಾನ ಇದೆ. 7 ಪ್ರಕಾರ 5 ಪ್ರಕಾರ ಅಂದ್ರೆ ಸಾಂದೋಗ್ಯ ನೋಡಿದ್ರೆ ಸಾಂದೋಗ್ಯದಲ್ಲಿ ಇದೆ. ಅದು ರಥಂದ್ರ ಅಂದ್ರೆ ಸಾಮ, ಬೃಹತ್ ಸಾಮ ಅಂದು, ರೇವತಿ ಸಾಮ ಅಂದು ಎಲ್ಲ ಅಲ್ಲಿ ಸಾಮ ಇದೆ. ಅದು ಫಲ ಹೇಳ್ತಾ ಇದೆ, ಒಂದೊಂದು ಉಪಾಸನ. ಅದು ಮಂತ್ರೋಪನಿಷದಂ, ಮಂತ್ರದಲ್ಲಿ ಉಪನಿಷದಲ್ಲಿ ಬ್ರಹ್ಮ ಪದಕ್ರಮ ಸಮನ್ವಿತಂ. ಮಂತ್ರದಲ್ಲಿ ಒಂದು ಉಪನಿಷದಲ್ಲಿ ಮಂತ್ರಭಾಗ ಬ್ರಹ್ಮಣಭಾಗ ಅಂತ ಎರಡಿದೆ. ಅಥರ್ವ ಶೀರ್ಷ ಉಪನಿಷದಲ್ಲಿ ಅಥರ್ವೇದ ಉಪನಿಷದ ಪ್ರಶ್ನ ಅಂತದ್ದು ಬ್ರಾಹ್ಮಣ ಭಾಗ, ಮುಂಡಕ ಅಂತದ್ದು ಮಂತ್ರಭಾಗ. ಇದು 2 ಕರ್ಮ ಮಾರ್ಗನೂ ತೋರಿಸುತ್ತೆ, ಜ್ಞಾನ ಮಾರ್ಗನೂ ತೋರಿಸುತ್ತೆ. ಈಗ ತೈತ್ರೀಯದಲ್ಲಿ ಕರ್ಮ ಮಾರ್ಗ ಜ್ಞಾನ ಮಾರ್ಗ ಅಂದು 2 ಮಿಕ್ಸ್ ಆಗಿದ್ದಾಗೆ ಇರುತ್ತೆ. ಮಂತ್ರೋಪನಿಷದಂ ಬ್ರಹ್ಮ, ಮಂತ್ರದಲ್ಲಿ ಉಪನಿಷದಲ್ಲಿ ಬ್ರಹ್ಮ ಅಂತದ್ದು ಪದಕ್ರಮ ಸಮನ್ವಯ. ಪದದಲ್ಲಿ ಕ್ರಮವಾಗಿ ಸಮನ್ವಯವಾಗೇ ಇದೆ. ಪರಮಾತ್ಮದಿಂದ ಇಂದ ಪ್ರಪಂಚ ಸಮನ್ವಯ ಅಂತದ್ದು. ಅದು ಬ್ರಹ್ಮವಿದ್ಯಾದಲ್ಲಿ ಸಮನ್ವಯಾಧ್ಯಾಯ ಅಂತದಲ್ಲಿ ಬ್ರಹ್ಮ ಸ್ವರೂಪ ಲಕ್ಷಣ ಹೇಳ್ಕೊಂಡು ಹೇಗೆ ಬ್ರಹ್ಮ ಪ್ರಪಂಚಕ್ಕೆ ಸಂಬಂಧವಾಗಿದೆ, ಸಮನ್ವಯ ಆಗಿದೆ. ಪ್ರಪಂಚ ಪರಮಾತ್ಮದಿಂದ ಮಾತ್ರ ಬಂದಿರೋದು ಮತ್ತು ಅಲ್ಲ ಅಂತ ಹೇಳಿದೆ. ಮಂತ್ರೋಪನಿಷದಂ ಬ್ರಹ್ಮ ಪದಕ್ರಮ ಸಮನ್ವಿತಂ ಪಡಂದಿ ಭಾರ್ಗವಾಕ್ಯತೆ. ಭೃಗುವಂಶದಲ್ಲಿರುವರು ಪರಮ ಹೇಳ್ತಾ ಇದೆ. ಏದೇ ಅಥರ್ವಣೋ ಭೃಗುತ್ತಮಾಹ. ಗುರುತ್ವತನಯ ಭೃಗು ಸಂಬೋಧಿಸಿದಾನೆ. ಸಂಬೋಧನ ಮಾಡಿ ಬರಬೇಕು ಅಂತ ಕರ್ಕೊಂಡು ಬರಬೇಕು. ವಿದ್ವಾನ್ಗಳನ್ನ ನಾವು ಹೇಗೆ ಮರ್ಯಾದೆ ಕೊಟ್ಟು ಕರ್ಕೊಂಡು ಬರ್ತಾ ಇದೀವಿ, ಅದೇ ಥರ ಈ ವಿದ್ಯಾ ತಿಳ್ಕೊಂಡಿರೋರನ್ನ ನಾವು ತಿಳ್ಕೊಂಡು ಅವ್ರಿಗೆ ಮರ್ಯಾದೆ ಕೊಟ್ಟರೆ ನಮಗೆ ಸಫಲವಾದಂಥದ್ದು ಸಿಗುತ್ತೆ. ನಮಗೂ ಒಂದು ಮೋಕ್ಷ ಮಾರ್ಗ ಅಂದು ಶೀಘ್ರ ಬಂದೇ ಆಗುತ್ತೆ. ಮಂತ್ರೋಪನಿಷದಂ ಬ್ರಹ್ಮ ಪದಕ್ರಮ ಸಮನ್ವಿತಂ. ಉಪನಿಷದಲ್ಲೂ ಪದದಲ್ಲೂ ಕ್ರಮದಲ್ಲೂ ಸಮನ್ವಯವಾಗಿ ಪರಮಾತ್ಮ ಸಂಬಂಧ ಹೇಗೆ ಸಿಕ್ತೆ ಎಂದು ಹೇಳಿದ್ರಿಂದ ಪಡಂದಿ ಭಾರ್ಗವ ಹೇದೆ. ಭಾರ್ಗವ ಗೋತ್ರದಲ್ಲಿ, ಭಾರ್ಗವ ಸಂಪ್ರದಾಯದಲ್ಲಿ ಏದೇ ಅಥರ್ವಣೋ ಭೃಗುತ್ತಮ. ಅಥರ್ವ ವೇದದಲ್ಲಿ ಈ ಗುರುತ್ತಮವಾಗಿ ಈ ಸಂಪ್ರದಾಯ ಬಂದಿದೆ ಅಂತ ಒಂದೊಂದು ಶಾಖ ಒಂದೊಂದು ಸಂಪ್ರದಾಯದಲ್ಲಿ ಒಂದೊಂದು ಗುರುಗಳು ಹೇಳಿದೆ ಅಂತ
ಹತ್ತನೇ ಶ್ಲೋಕ ಇದು. ಮಂದ್ರೋಪನಿಷದ್ ಬ್ರಹ್ಮ ಪದಕ್ರಮ ಸಮನ್ವಿತಂ. ಉಪನಿಷತ್ ಬ್ರಹ್ಮ ಅಂತದ್ದು ಉಪನಿಷತ್ ವೇದಿಯಾಗಿದ್ದು ಬ್ರಹ್ಮ ಪ್ರಕರಣದಲ್ಲಿ ಪದಕ್ರಮವಾಗಿ ಹೇಳಿರೋದು ಹೀಗೆ ತಿಳ್ಕೋಬೇಕು ಅಂತ. ಪಡಂದಿ ಭಾರ್ಗವ ಹೇದೆ. ಭಾರ್ಗವ ಅಂತ ಅವ ಸಂಪ್ರದಾಯದಲ್ಲಿ ಕಲಿದಿಂದ ಎಲ್ಲ ಸಂಪ್ರದಾಯದಲ್ಲಿ ಎಲ್ಲ ಉಪನಿಷತ್ತು ನಾವು ನೋಡಲೇಬೇಕು. ಆವಾಗ ಮಾತ್ರ ಪರಮಾತ್ಮ ಸ್ವರೂಪ ಸಿಗುತ್ತೆ. ಹೇದೆ ಅಥರ್ವಣೋ ಭೃಗುತ್ತಮ. ಉತ್ತಮವಾಗಿರೋದು ವಿಜ್ಞಾನ ಎಲ್ಲರೂ ತಿಳ್ಕೊಂಡೇ ಇರುತ್ತೆ. ಸಬ್ರಹ್ಮಚಾರಿ ವೃತ್ತಿಶ್ಚ. ಅದು ಬ್ರಹ್ಮಚಾರಿ ವೃತ್ತಿ ಅಂತದ್ದು. ಸ್ತಂಭೋದ ಫಲಿ ತಥಾ. ಸ್ತಂಭದಿಂದ ಫಲದಿಂದ ಸ್ತಂಭ ಪರ್ಯಂತ, ಬ್ರಹ್ಮದಿಂದ ಸ್ತಂಭ ಪರ್ಯಂತ, ಉಪ್ಪದಿಂದ ಕರ್ಪೂರ ಪರ್ಯಂತ, ನಾವು ಹೇಳ್ತಾ ಇದ್ದೇವೆ ನಖದಿಂದ ಶಿಖಾ ಪರ್ಯಂತ, ನಖದಿಂದ ಶಿಖಾ ಪರ್ಯಂತ. ಸಬ್ರಹ್ಮಚಾರಿ ವೃತ್ತಿಶ್ಚ. ಬ್ರಹ್ಮಚಾರಿ ವೃತ್ತಿ ಎಂದದು ಉಪನಿಷತ್ತನ್ನ ತಿಳ್ಕೊಳ್ಳೋದು, ಸ್ಮೃತಿಯನ್ನ ತಿಳ್ಕೊಳ್ಳೋದು, ಬ್ರಹ್ಮಸೂತ್ರನ ತಿಳ್ಕೊಳ್ಳೋದು. ಬ್ರಹ್ಮಸೂತ್ರ ಅಂತ ಹೇಳಿದ್ರೆ ಬ್ರಹ್ಮಸೂತ್ರದಲ್ಲಿ ಕಳಿಸಿ ಸಿದ್ಧಿ ಗ್ರಂಥ ಅಂತ ತಿಳ್ಕೊಳ್ಳೋದು. ಇದೇ ಬ್ರಾಹ್ಮಣ್ಯ ಅಂತ ತತ್ವ ಅಂತದ್ದು. ಸಬ್ರಹ್ಮಚಾರಿ ವೃತ್ತಿಶ್ಚ ಸ್ತಂಭೋದ ಫಲಿ ತಥಾ. ಅದರಲ್ಲಿ ಫಲಾಂತೋ ಆಗಿರುತ್ತೆ ಅಂತ. ಅನಡ್ವಾನ್ನೋ ಹಿರೋಚ್ಚಿಷ್ಟ. ಅನಡ್ವಾ ಅಂದರೆ ಹಾಳಮಾಡು. ಅನಡ್ವಾನ್ನೋ ಹಿರೋಚ್ಚಿಷ್ಟ ಪಶ್ಯಂದೋ ಬಹು ವಿಸ್ತರಂ. ಸುಭಾಷಿತದಲ್ಲಿ ಹೇಳಿದೆ, ವೃಷಭಂ ಕಾಮ ಮೋಹಿದಂತ. ಈ ಕಾಮ ಇರೋದು ವೃಷಭನ ನಾವು ಏನಕ್ಕೆ ಮಾಡಕ್ ಹೋದ್ರೆ ಅದು ನಮ್ಗೆ ಬಹಳ ಕಷ್ಟ ಆಗುತ್ತೆ ಅಂತ. ಅದೇ ಥರ ಅನಡ್ವಾನ್ನೋ ಹಿದೋಚ್ಚಿಷ್ಟ. ಹಿದ ಅಂತದ್ದು ಈ ದೊಡ್ಡವರು ಬಿಟ್ಟಿರೋದು ನಾವು ತಗೊಳ್ತಾರೆ. ದೊಡ್ಡವರು ಅಂದ್ರೆ ಆತ್ಮಜ್ಞಾನ ಇರೋರು, ಶಾಸ್ತ್ರ ತಿಳ್ಕೊಂಡಿರೋರು. ಒಂದು ಶಾಸ್ತ್ರ ಕಲಿಬೇಕು ಅಂದ್ರೆ ಬಹಳ ಪ್ರಯತ್ನ ಮಾಡಬೇಕು. ಅದನ್ನ ಖಂಡಿತ ಕೈಯಲ್ಲಿ ಮುಗಿಬೇಕು ನಾವು ಅಂತ. ಅದೇ ನಮ್ಗೆ ಪುಣ್ಯ. ಮಾತಲ್ಲಿ ಹೇಳಿದ್ರೆ ನಮ್ಗೆ ಪುಣ್ಯ. ಅವರಿಂದ ನಾವು ಆ ಪೊಸಿಷನ್ ಬರಬೇಕು. ಹೇಗೆ ಒಳ್ಳೆ ಕೆಲಸದಲ್ಲಿದೆಯೋ, ಅದು ಒಳ್ಳೆ ಎಕ್ಸಾಮ್ ಬರೆದಿದೆಯೋ, ಅದೇ ಥರ ನಾವು ಸಂಪ್ರದಾಯವಾಗಿ, ಮನುಷ್ಯ ಸಂಪ್ರದಾಯವಾಗಿ ಎಲ್ಲರೂ ಕಲಿಬೇಕಾಗಿರೋದು ಅಂತ ವೇದಾಂತದ್ದು. ವೇದದಲ್ಲಿ ಇರೋದು ಅದು ಶೀರ್ಷ ಅಂತದ್ದು. ಆ ಶೀರ್ಷದಲ್ಲಿ ಇರೋದು ಅರ್ಥ ಅಂತದ್ದು. ಅದನ್ನ ಸಾಕ್ಷಾತ್ಕಾರ ಮಾಡಬೇಕು ಅಂದದ್ದು ಒಂದು ಜೀವಿಗೆ, ಅಂದರೆ ಹಸುಗಾದರೂ ಸರಿ, ಕ್ರಿಮಿಗಾದರೂ ಸರಿ, ಅಂತ ಜೀವನ್ಗೆ ಸಿಗ್ಬೇಕಾಗಿರೋದು ಅಂದ ಪರಮಪದ ಅಂತದೇ ಜ್ಞಾನ ಮಾರ್ಗನೇ. ಅದು ಜ್ಞಾನದಲ್ಲೇ ಇರಬೇಕು. ಅದು ಗುರು ಉಪದೇಶವಾಗಿ ಅಭಿವಿಜಿರಿದಾದರೂ ಅದರಿಂದ ಸಿಗ್ಬೇಕು. ಸಬ್ರಹ್ಮಚಾರಿ ವೃತ್ತಿಶ್ಚ ಸ್ತಂಭೋಧ. ಬ್ರಹ್ಮಚಾರಿ ವೃತ್ತಿ ಅಂತದ್ದು ಸ್ತಂಭ ಅಂತ ಅಚಲವಾಗಿರೋದು. ದುರ್ಯೋಧನ ಸರ್ವಶ್ರೇಷ್ಠ ವಾಕ್ಯದ ಈಶಾವಾಸ್ಯದಲ್ಲಿ ಇದೇ ಥರ, ಅದೇ ಬೃಹದಾರಣ್ಯದಲ್ಲಿ ಅದೇ ಥರ ಹೇಳ್ತಾ ಇದೆ. ಸಬ್ರಹ್ಮಚಾರಿ ವೃತ್ತಿಶ್ಚ ಸಂಬೋಧ ಫಲಿನ್ಯ ತಥಾ. ಫಲ ಅಂತದ್ದು ಹಂಗಿರುತ್ತೆ, ಅಚಂಚಲವಾಗಿ ಇರುತ್ತೆ. ಮೋಕ್ಷ ಅಂತದ್ದು, ಮರಣ ಅಂತದ್ದು ಒಂದು ನಮ್ಗೆ ಇಲ್ಲ ಅಂದ್ರೆ ಸ್ಪಷ್ಟವಾಗುತ್ತೆ. ಮರಣ ಕಾರಣ ಇಲ್ಲ ಅಂದ್ರೆ ಸ್ಪಷ್ಟವಾಗುತ್ತೆ. ಅನಡ್ವಾನ್ನೋ ಹಿದೋಚ್ಚಿಷ್ಟ ಪಶ್ಯಂದೋ ಬಹು ವಿಸ್ತರಂ. ವಿಸ್ತಾರವಾಗಿ ನಾವು ನೋಡಬೇಕು ಹೇಗೆ ಅಂತ ಪದ್ಧತಿ ಅಂತದ್ದು, ಹೇಗೆ ನದಿ ಪ್ರವಾಹ ಅಂತದ್ದು, ಹೇಗೆ ಅಂತ ವಿದ್ಯುತ್ ಪ್ರವಾಹ ನಾಮರುವಾಗಿಂತ ಪರಾಪರಮ ಇದ್ದಿದ್ದಂತ ಮಂತ್ರದಲ್ಲಿ ಹೇಳಿದ್ರು. ವಿದ್ಯುತ್ ಹೃದಯ ಗ್ರಂಥಿ ಶುದ್ಧ ಸರ್ವಂಶ. ಹೇಗೆ ಹೃದಯ ಗ್ರಂಥಿ ಭೇದ, ಹೇಗೆ ಸರ್ವಸಂಶ ಛೇದನ ಅಂತ. ಪಶ್ಯಂದ್ಯೋ ಬಹು ವಿಸ್ತಾರ. ನೋಡ್ತಾ ಇರೋದೇ ವಿಸ್ತಾರವಾಗಿ ತೋರಿಸ್ತೇವೆ. ಗುರು ಮಹಿಮೆ ಅದೇ ಇದೆ, ಹೀಗಿದೆ ಅಂತ ಹೇಳ್ತಾ ಇದೆಯಲ್ಲ. ಯಾವುದು ಸಂದೇಹ ಇದ್ರೂ ಅದನ್ನ ದೂರ ಮಾಡಿ ಒಂದೊಂದು ಉಪನಿಷತ್ತಲ್ಲಿ ಹೇಗೆ ಹೇಗೆ ಪರಮಾತ್ಮ ಹೇಳಿದೆ ಅಂತ ತಿಳ್ಕೊಂಡು ನಾವು ಹೋಗ್ತಾ ಇರೋದು ಒಂದು ಸಂಪ್ರದಾಯ. ಒಂದು ಬಹು ವಿಸ್ತರಂ. ಕಾಲ ಪ್ರಾಣಶ್ಚ ಭಗವಾನ್. ಕಾಲವಾಗಿರೋದು, ಪ್ರಾಣವಾಗಿರೋದು ಭಗವಾನ್. ಮೃತ್ಯು ಸರ್ವೋ ಮಹೇಶ್ವರ. ಮೃತ್ಯುವಾಗಿರೋದು ಮಹಾ ಈಶ್ವರವಾಗಿರೋದು ಕಾಲಪ್ರಾಣಶ್ಚ. ಕಾಲಿಗೆ ಪ್ರಾಣವಾಗಿ ಗುರುವಾಗಿ ಕುತ್ಕೊಂಡು ಪರಮಾತ್ಮನ ತೋರಿಸ್ಕೊಡ್ತಾ ಇದೆಯಲ್ಲ. ಕಾಲಪ್ರಾಣಶ್ಚ ಭಗವಾನ್. ಅವನು ಉತ್ಪತ್ತಿ ಪ್ರಳಯ ಭೂದಾನ ಮಗದಿ ಗತಿ ಬೇತಿ ವಿದ್ಯಾ ಸವಾಚ್ಯ ಭಗವಾನ್ ಇದರಿಂದ ಭಾಷ್ಯದ ಉತ್ಪತ್ತಿಯಿಂದ ಗೊತ್ತಾಗ್ತಾ ಇದೆ, ಪ್ರಳಯ ಗೊತ್ತಾಗುತ್ತೆ. ಉತ್ಪತ್ತಿ ಪ್ರಳಯ ಭೂದಾನ ಮಗದಿ, ಭೂತಗದಿ ಏನು ಅಗದಿ ಏನು ಗೊತ್ತಾಗ. ಯಾವಾಗ ಅಗದಿ ಇಂಥದ್ದು, ಗದಿ ಇಂಥದ್ದು ಹೊಟ್ಟೋಗ್ತಾ ಇದೆ. ಗದಿ ಇಂಥದ್ದು ಹೀಗೆ ಹೇಗಿದೆ, ಯಾಕೆ ಈ ಗದಿಯಲ್ಲಿ ಇರೋದು. ಅಗದಿ ಭೂದಾನ ಅಗದಿ ಗದಿ ಬೇತಿ ವಿದ್ಯಾ ವಿದ್ಯಾನು ಕಲ್ತಿರುತ್ತೆ, ಅವಿದ್ಯಾ ಅಂದ್ರೆ ಸವಾಚ್ಯ ಭಗವಾನ್ ಅದೇ ಭಗವಾನ್ ಅಂತ ಹೇಳಿದೆ.
ಕಾಲಪ್ರಾಣಶ್ಚ ಭಗವಾನ್ ಮೃತ್ಯು ಸರ್ವೋ ಮಹೇಶ್ವರ ಸರ್ವ ಆಗಿರೋದು ಮಹಾ ಈಶ್ವರ. ಉಗ್ರೋ ಭವಶ್ಚ ರುದ್ರಶ್ಚ ಕಾಲಪ್ರಾಣಶ್ಚ ಸರ್ವ ಭಗವಾನ್ ಮೃತ್ಯು ಸರ್ವೋ ಮಹೇಶ್ವರ ಮೃತ್ಯು ಆಗಿರೋದು ಮಹಾ ಈಶ್ವರವಾಗಿರೋದು. ಮಹಾಶಾಸ ಈಶ್ವರಶ್ಚ ಮಹಾನಾಗಿರೋರು ಈಶ್ವರ. ಹೆಂಗೆ ನೋಡಿ ನಮ್ಮ ಮಹತ್ವ ಅಂಥದ್ದು ನಮಗೆ ಪ್ರದರ್ಶನ ಮಾಡ್ತಾ ಇದೆ ನೋಡಿ. ಏನೋ ಒಂದು ರಾಜ ಹೇಗೆ ಪ್ರಜೆಗಳಿಗೋಸ್ಕರ ಏನೇನು ಮಾಡ್ತಾ ಇದೆಯೋ ಅದೇ ಥರ ಪರಮಾತ್ಮ ಪರಮಾತ್ಮ ತೋರಿಸ್ತಾ ಇದೆ ನಮಗೆ ಒಂದು ಮೋಕ್ಷ ಅಂತ ಮಾರ್ಗ, ಎಲ್ಲ ಕಾಲದಲ್ಲೂ ಸುಖಕ್ಕೆ ಅಂತ ಒಂದು ಮಾರ್ಗ. ಕಾಲ ಪ್ರಾಣಶ್ಚ ಭಗವಾನ್ ಮೃತ್ಯು ಸರ್ವೋ ಮಹೇಶ್ವರ. ಮೃತ್ಯುಂದು ಮಹಾ ಈಶ್ವರ ಅವನು ಮೃತ್ಯು ಭಗವಾನ್ ಆಗಿದ್ದು ಕೂಡ ಯಾವುದೊಂದು ಭಗವಾನ್ ಅಂತ ಹೇಳಿದ್ರು ಅದರಲ್ಲಿ ಪರಮಾತ್ಮ ಅಂಶನೇ ಇರೋದು ಒಂದೊಂದು ಪ್ರಕಾರವಾಗಿ ಹೇಳ್ತಾ ಇದೆ ಅಂತ ಮಾತ್ರ. ಉಗ್ರೋ ಭವಶ್ಚ ರುದ್ರಶ್ಚ ಆಸುರ ಉಗ್ರವಾಗಿರೋದು ಭಗವಾನ್. ಭವಾಂತ ಸಂಸಾರ ಅಂತದ್ದು ಅಂತ. ರುದ್ರಶ್ಚ ರುದ್ರನಾಗಿರೋದು ಉಗ್ರವಾಗಿರೋದು ಪರಮಾತ್ಮ ತತ್ವದಲ್ಲಿ ಇರೋವರೇ ಇರಲ್ಲ. ಸಾಸುರ ಅಸುರನಾಗಿದ್ರು ಆ ಉಗ್ರದ ಅಂತದ್ದು ಬ್ರಹ್ಮದಿಂದ ಬರಬೇಕು. ಸಾಸುರ ತಥಾ ಹೇಗಿದೆಯೋ ಅದಾಗಲೇ ಇರೋದು ಅದು ಬ್ರಹ್ಮ ಸ್ವರೂಪನೇ. ಪ್ರಜಾಪತಿರ್ವಿರಾಟ್ ಚೈವ ಪುರುಷ ಸಲಿಲಮೇವ ಚ. ಪ್ರಜಾಪತಿ ಆಗಿರೋದು ವಿರಾಟ್ ಆಗಿರೋದು ಪುರುಷನಾಗಿರೋದು ಜಲವಾಗಿರೋದು. ಸಲಿಲ ಏವಜ ಸ್ತೂಯದೆ ಅದನ್ನ ಸ್ತುತಿ ಮಾಡಲೇಬೇಕು ನಾವು. ಪ್ರಜಾಪತಿ ವಿರಾಟ್ ಚೈವ ಪ್ರಜಾಪತಿನ ನಾವು ಸ್ತುತಿ ಮಾಡಬೇಕು. ವಿರಾಟ್ ಆಗಿರೋದು ಪ್ರಜಾಪತಿ ನಾವು ಸ್ತುತಿ ಮಾಡಬೇಕು. ಪುರುಷನಾಗಿರೋದು ಪ್ರಜಾಪತಿನ ನಾವು ಸ್ತುತಿ ಮಾಡಬೇಕು. ಅಂದ್ರೆ ಇದರೆಲ್ಲ ಪರಮಾತ್ಮ ಚೈತನ್ಯನೇ ಇರೋದು. ಸಲಿಲಮೇವ ಚ ಜಲವಾಗಿರೋದು ಜಲದಿಂದ ಉತ್ಪತ್ತಿ ಅಲ್ವಾ, ಅದರಿಂದ ಜಲ ಆಗಿ ವೇದರೂಪವಾಗಿ ಇರದೇ ಇಲ್ಲ. ಪಂಚಾಗ್ನಿ ವಿದ್ಯೆಯಲ್ಲಿ ಜಲರೂಪದಲ್ಲಿ ಹೋಗ್ತಾ ಬರ್ತಾ ಇರೋದು. ಆವಾಗ ಎಲ್ಲಾನು ಪರಮಾತ್ಮ ಅಂಶನೇ. ಪರಮಾತ್ಮ ಅಂಶದಲ್ಲಿ ಏನೇನು ಇರಬೇಕು ಪೂರ್ವ ಪುಣ್ಯಕಾರ ನಾವು ಜೀವನ್ಗೆ ಅನುಭವಿಸ್ತಾ ಇರೋದು. ಆ ಜೀವ ಅಂತ ಅವಸ್ಥಾ ಬಿಟ್ಟು ದೇವದಾಂತ ಅವಸ್ಥಾನು ಬಿಟ್ಟು ದೇವಲೋಕ ಅಂತ ಹೇಳಿ ದೇವಲೋಕದಲ್ಲಿ ಇರೋದು ಕಾಲಾನು ಬಿಟ್ಟು ಅಲ್ಲೇ ಬ್ರಹ್ಮದಿಂದ ಅನುಭವ ಆಗಿ ಪರಮಾತ್ಮ ಅನುಭವ ಆಗಿ ಮೋಕ್ಷ ಅಂತ ಸಿಕ್ಕಾಗ ಪುರುಷ ಸಲಿಲಮೇವ ಚ ಸ್ತೂಯದೆ ಮಂದ್ರ ಸಂಸ್ತುತ್ಯೈ. ಮಂತ್ರದಿಂದ ಅದನ್ನ ಸ್ತುತಿ ಮಾಡಿ ಸ್ತೂಯದೆ ಮಂತ್ರ ಸಂಸ್ತುತ್ಯೈ ಅಥರ್ವ ವಿದಿದೈ ವಿಭು. ಅಥರ್ವ ಋಷಿಗೆ ಹೇಗೆ ಮಂತ್ರ ಹೇಳ್ಕೊಟ್ಟಿದ್ದೀವಿ, ಬ್ರಹ್ಮ ಅಥರ್ವನ್ಗೆ ಹೇಳಿದೆ ದೊಡ್ಡ ಮಗುಗೆ. ಅದರಿಂದ ಯೋಗಿ ಸಂಪ್ರದಾಯ ಇದೆಯೋ ಅದು ಮಂತ್ರದಲ್ಲಿ ಅದಕ್ಕೆ ಪ್ರಮಾಣ. ಸ್ತೂಯದೆ ಮಂತ್ರ ಸಂಸ್ತುತ್ಯೆ ಅಥರ್ವ ವಿದಿದೈ ವಿಭು. ಅಥರ್ವ ಅಂತದ್ದು ಅಥರ್ವವಾಗಿ ವಿಭುತ್ವ ಅಂತದ್ದು ಸರ್ವದ ಸಂಯೋಗಿ ಆಗಿರೋದು ಅಂತ ಕಾರಣ ಬ್ರಹ್ಮಾನ ಅಂತದ್ದು ವಿಧಿಯಾಗಿರೋದು ಅಜ್ಞಾತ ಅಪಜ್ಞಾಪಕವಾಗಿದೆ. ಅದು ಗುರುಪದೇಶದಿಂದ ಬರಬೇಕು. ದೊಡ್ಡವರೇ ಹೇಳ್ಬೇಕು, ಆತ್ಮಜ್ಞಾನಿಗಳೇ ಹೇಳ್ಬೇಕು ಅಂತ. 13ನೇ ಶ್ಲೋಕ ತಿರ್ಗಾ ಹೇಳ್ತೀನಿ. ಪ್ರಜಾಪತಿ ವಿರಾಟ್ ಚೈವ ಪ್ರಜಾಪತಿ ಆಗಿರೋದು ವಿರಾಟ್ ಆಗಿರೋದು ಪುರುಷ ಆಗಿರೋದು ಸಲಿಲಯ ಜಲವಾಗಿರೋದು. ಸ್ತೂಯದೆ ಮಂತ್ರ ಸಂಸ್ತುತಿ ಆ ಮಂತ್ರದಿಂದ ಏನೇನು ಅರ್ಥ ಆಗ್ತಾ ಇದೆಯೋ. ಅಥರ್ವ ವಿಧಿದೆ ವಿಭು ಅಥರ್ವಣದಿಂದ ವಿಧಿಯಾಗಿರೋದು ವಿಭು ಆಗಿರೋದು. ಇದು ಷಡ್ವಿಂಶಕ ಇತ್ಯೇದೆ. ಇದು ಷಡ್ವಿಂಶತಿ ಅಂತ ಹೇಳ್ತಾ ಇದೀವಿ. 27 ಅಂತ 26 ಅಂತ ಒಬ್ರು 27 ಅಂತ ಇನ್ನೊಬ್ರು. ವಿಂಶತಿ ತಥಾಪರೇ ಸತ್ವವಿಂಶತಿ ತಥಾಪರೇ. 26 ತತ್ವ ಅಂತ ಒಂದು ಪಕ್ಷ, 27 ತತ್ವ ಅಂತ ಇನ್ನೊಂದು ಪಕ್ಷ. ಪುರುಷಂ ನಿರ್ಗುಣಂ ಸಾಂಖ್ಯಂ. ನಿರ್ಗುಣ ಪುರುಷ ಅಂತ ಒಂದೇ ಕಾಲ. ನಿರ್ಗುಣಂ ಪುರುಷಂ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಮನ ಪ್ರಾಣ ಇದೇ ಥರ ಪಂಚಭೂತ ಭೂತಾರ್ಥ ಇದೆಲ್ಲ ತಗೊಂಡು ಸಾಂಖ್ಯ ನಿರೀಶ್ವರ ಸಾಂಖ್ಯ ಮತ ನಿರಾಕರಣ ಮಾಡಿದ 25 ತತ್ವ ಅಂತದ್ದು. 26 27 ಅಂತ ಪಕ್ಷ. ಪುರುಷಂ ನಿರ್ಗುಣಂ ಸಾಂಖ್ಯಂ ಅಥರ್ವ ಶಿರಸೋ ವಿದುಹು. ನಿರ್ಗುಣವಾಗಿರೋದು ಸಾಂಖ್ಯ ಅಂತದ್ದು ಸಾಂಖ್ಯವಾದಿಗಳು ಜ್ಞಾನಿಗಳು ನಮ್ಮ ಮುನ್ನೋರುಗಳು ಋಷಿಗಳು. ಅದೇ ಥರ ಪರಮಾತ್ಮ ನಮಗೆ ಹೇಳ್ಕೊಟ್ಟಿದ್ದೀವಿ ಸಂಪ್ರದಾಯ. ಪುರುಷ ನಿರ್ಗುಣಂ ಸಾಂಖ್ಯಂ ಅಥರ್ವ ಶಿರಸೋ ವಿದುಹು. ಅಥರ್ವ ಶಿರ ಅಂತದ್ದು ವಿಧಿಯಾಗಿ ಹೇಳಿದೆ, ಅಜ್ಞಾನ ಪ್ರಜ್ಞಾಪಕವಾಗಿ ಹೇಳಿದೆ. ಅಥರ್ವ ಶಿರಸೋ ವಿದುಹು. ಚತುರ್ವಿಂಶತಿ ಸಂಖ್ಯಾತಂ ವ್ಯಕ್ತಂ ಅವ್ಯಕ್ತಮೇವ ಚ. ಚತುರ್ವಿಂಶತಿ ಸಂಖ್ಯಾ
24 ಸಂಖ್ಯೆಯಲ್ಲಿ ವ್ಯಕ್ತವಾಗೂ ಅವ್ಯಕ್ತವಾಗಿ ಹೇಳಿದೆ. ಅದ್ವೈತಂ ದ್ವೈತಮಿತ್ಯಾಹು. ಚತುರ್ವಿಂಶತಿ ಸಂಖ್ಯಾತ ವ್ಯಕ್ತಂ ಅವ್ಯಕ್ತಮೇವ ಚ. ವ್ಯಕ್ತವಾಗಿರೋದು ಎಲ್ಲ ಅವ್ಯಕ್ತದಲ್ಲೇ ಇರೋದು, ಅವ್ಯಕ್ತದಿಂದ ವ್ಯಕ್ತವಾಗಿರೋದು ಅಂತ ಹೇಳಿದೆ. ಅದ್ವೈತಂ ದ್ವೈತಮಿತ್ಯಾಹು. ಅದ್ವೈತ ಅಂತ ಹೇಳಿದೆ, ದ್ವೈತ ಅಂತ ಹೇಳಿದೆ. ಆಹೋ ತ್ರಿಧಾತಂ ಪಂಚಧಾತದ ತ್ರಿವಿಧವಾಗಿ ಹೇಳಿದೆ, ಪಂಚವಿಧವಾಗಿ ಹೇಳಿದೆ. ಅದ್ವೈತ ಅಂತ ಹೇಳಿದೆ ಪರಮಾತ್ಮ, ದ್ವೈತವಾಗಿ ಹೇಳಿದೆ ಭೇದಾಭೇದ ಅಂತ. ಭೇದವಾಗಿರೋದು ಅಭೇದವಾಗಿರೋದು, ಅಕ್ಷರ ಆಗಿರೋದು ಕ್ಷರವಾಗಿರೋದು, ಅಕ್ಷರ ರೂಪೇಣ, ಪರವಿದ್ಯೆ ಅಪರವಿದ್ಯೆ ಅಂತ ರೂಪೇಣ. ದ್ವೈತಮಿತ್ಯಾಹು. ತ್ರಿವಿಧವಾಗಿ ಹೇಳಿದೆ, ಜಾಗ್ರತ ಸ್ವಪ್ನ ಸುಷುಪ್ತಿಯಿಂದ ತ್ರಿಪಾದ ಅಂತ ಹೇಳಿದೆ. ತ್ರಿವಿಧ ಆಗಿ ಅದನ್ನ ಭೇದ ಹೇಳಿದೆ. 5 ವಿಧ, ಪ್ರಾಣಾಪಾನ ವ್ಯಾನೋದಾನ ಸಮಾನ ಅಂತ 5 ವಿಧ ಹೇಳಿದೆ. ಅನ್ನಮಯ ಶರೀರ, ಪ್ರಾಣಮಯ ಶರೀರ, ಮನೋಮಯ ಶರೀರ, ವಿಜ್ಞಾನಮಯ ಶರೀರ, ಆನಂದಮಯ ಶರೀರ ಅಂತ ಅದೇ ತರ 5 ಆಗಿ ಹೇಳಿದೆ. ಬ್ರಹ್ಮ ಸಪ್ತವಿಧ, 5 ಇಂದ್ರಿಯನ 7 ಅಂತ ಹೇಳಿದೆ. ಅದೇ ಥರ ಒಂದೊಂದು ಥರ ಹೇಳ್ತಾ ಇದೆ, ಒಂದೊಂದು ಆತ್ಮ ಅನುಭವಕ್ಕೆ ಷೋಡಶಕಲ ಅಂತ ಹೇಳ್ತಾ ಇದೆ. ಬ್ರಹ್ಮಾದ್ಯಂ ಸ್ಥಾವರಾಂತಂಚ. ಬ್ರಹ್ಮದಿಂದ ಸ್ಥಾವರ ಪರ್ಯಂತ ಅಚಲವಾಗಿರೋದು ಪೊರುಳಿಂದ ಚೈತನ್ಯವಾಗಿರೋದು ಪರಮಾತ್ಮರಿಂದ, ಚೈತನ್ಯವಾಗಿರೋ ಪರಮಾತ್ಮೆಯಿಂದ ಅಚಲವಾಗಿರೋದು ಸ್ಥಾವರವಾದ ಪರ್ಯಂತ. ಪಶ್ಯಂದಿ ಜ್ಞಾನಚಕ್ಷುಷ. ಯೋಗಿಗಳು ಜ್ಞಾನಚಕ್ಷುಷಿಂದ ನೋಡಿಕೊಂಡು ಇದು ಹೀಗೆ ಅಂತ ನಮ್ಗೆ ಉಪದೇಶ ಮಾಡಿರೋದು. ತಮೇಗಮೇವ ಪಶ್ಯಂದಿ. ಅದು ಒಂದೇನೆ ನೋಡ್ತಾ ಇರೋದು. ಪರಿಶುಭ್ರಂ ದಿಹುಂ ದ್ವಿಜಂ. ಶುಭ್ರವಾಗಿರೋದು, ದ್ವಿಜವಾಗಿರೋದು, ದ್ವಿಜನ್ಮ ಜ್ಞಾನಜನ್ಮ. ಜ್ಞಾನಿ ಜನ್ಮಾದೇವ ಶುದ್ಧ ಕರ್ಮಾದೇವಿ ಬ್ರಹ್ಮಜ್ಞಾನಿ ಇದು ಬ್ರಾಹ್ಮಣ್ಯ ಅಂತದ್ದು ದ್ವಿಜನ್ಮ ಅಂತದ್ದು, ದ್ವಿತೀಯ ಜನ್ಮ, ಇನ್ನೊಂದು ಜನ್ಮ ಆಮೇಲೆ ಇಲ್ಲ. ತಮೇಗಮೇವ ಪಶ್ಯಂತಿ. ಒಂದನ್ನ ನೋಡ್ತಾ ಇರೋದು. ಪರಿಶುಭ್ರಂ ವಿಭುಂ ದ್ವಿಜಾಹ. ಶುಭ್ರವಾಗಿರೋದು ದ್ವಿಜ ಅಂತದ್ದು. ಯಸ್ಮಿನ್ ಸರ್ವಮಿದಂ ಪ್ರೋದಂ. ಯಾವುದೊಂದಲ್ಲಿ ಇದು ಓದಪ್ರೋದವಾಗಿರೋದು, ಓದ ದೇಹಕ್ಕೆ ವಸ್ತ್ರದಲ್ಲಿ ನೀಟಾಗಿರೋದು ಓದ ಅಂತ ಹೇಳುತ್ತೆ ನೂಲು. ಆಮೇಲೆ ಕುರುಗಲ್ಲಿ ಇರೋದನ್ನ ಪ್ರೋದ ಅಂತ ಹೇಳುತ್ತೆ. ಅದೇ ಥರ ಪ್ರಪಂಚದಲ್ಲಿ ಸೂರ್ಯಚಂದ್ರ, ನಕ್ಷತ್ರ, ಗ್ರಹ, ಉಪಗ್ರಹ, ಉಪಗ್ರಹಗಳು, ನಕ್ಷತ್ರ ಮಂಡಲ ಮೇಲೆ ಉಪಗ್ರಹದ ಮಂಡಲ ಅಂತದ್ದು ಎಲ್ಲಾನು ಅದೇ ಥರ ಓದಪ್ರೋದವಾಗಿ ಇರೋದು. ಯಸ್ಮಿನ್ ಸರ್ವಮಿದಂ ಪ್ರೋದಂ ಬ್ರಹ್ಮ ಸ್ಥಾವರ ಜಂಗಮಂ. ಬ್ರಹ್ಮದಿಂದ ಸ್ಥಾವರ ಜಂಗಮದಿಂದ ಎಲ್ಲಾನು ಓದಪ್ರೋದವಾಗಿದೆ. ತಸ್ಮಿನ್ನೇವ ಲಯಂ ಯಾಂತಿ. ಯಾವುದೊಂದಲ್ಲಿ ಓದಪ್ರೋದವಾಗಿ ಅಲ್ಲಲ್ಲಿ ಇದೆಯಾ, ಸೂರ್ಯ ಇರಬೇಕಾದ್ರೆ ಸೂರ್ಯ, ಚಂದ್ರ ಇರಬೇಕಾದ್ರೆ ಚಂದ್ರ, ಒಂದೊಂದು ಯಾವುದೋ ಪ್ಲೇಸಲ್ಲಿ ಇರಬೇಕು ಅದರಲ್ಲಿ ಪ್ಲೇಸ್ ಇರೋದ್ರಿಂದ ತಸ್ಮಿನ್ನೇವ ಲಯ ಯಾಂತಿ. ಯಥೋರ್ಣ ವಿಶ್ವದೇಶ ಔಷಧ ಸಂಭವದಿ ಸದಪುರುಷ ಕೇಶಲವಾಣಿ ಯದಾಶ ಸಂಭವದೀಯ ವಿಶ್ವ ಅಂತ ಹೇಳಿರ್ತಾರೆ. ಯಾವುದರಿಂದ ಬಂದು ಯಾವುದಲ್ಲಿ ಇದೆಯೋ, ಯಾವುದಲ್ಲಿ ನಿಂತ್ಕೊಳ್ತಾ ಇದೆಯೋ, ಯಾವುದಲ್ಲಿ ಲಯ ಆಗ್ತಾ ಇದೆಯೋ ಅದೇ ಪರಮಾತ್ಮ ಅಂತ ಅರ್ಥದಲ್ಲಿ. ಯಸ್ಮಿನ್ ಸರ್ವಮಿದಂ ಪ್ರೋದಂ ಬ್ರಹ್ಮ. ಸ್ಥಾವರ ಜನ್ಮ ಬ್ರಹ್ಮ ಅಂತದ್ದು, ಸ್ಥಾವರ ಅಂತದ್ದು, ಜಂಗಮ ಅಂತದ್ದು. ತಸ್ಮಿನ್ನೇವ ಲಯ ಅಂದಿ. ಅದರಲ್ಲೇ ಲಯ ಅಂತದ್ದು. ಸಂಧ್ಯ ಸಾಗರೇ ಯಥಾ. ಸ್ರವಂಧ್ಯ ಸಾಗರೇ ಅದ. ಒಳಗಿ ನದಿಗಳೆಲ್ಲಾನು ಹೇಗೆ ಸಮುದ್ರದಲ್ಲಿ ಆಗ್ತಾ ಇದೆಯೋ ಅದೇ ಥರ ಅಂತ ದೃಷ್ಟಾಂತ ಕೊಟ್ಟಿದೆ. ತಸ್ಮಿನ್ನೇವ ಯಸ್ಮಿನ್ ಸರ್ವಮಿದಂ ಪ್ರೋದ. ಎದರಲ್ಲೇ ಕುರುಕು ಇದೆಯೋ ಬ್ರಹ್ಮ ಸ್ಥಾವರ ಜಂಗಮ. ಬ್ರಹ್ಮ ಅಂತದ್ದು ಸ್ಥಾವರವಾಗಿರೋದು, ಜಂಗಮ ಆಗಿರೋದು. ತಸ್ಮಿನ್ನೇವ ಲಯ ಯಾಂದಿ. ಅದರಲ್ಲೇ ಲಯ ಆಗ್ತಾ ಇರೋದು. ಯಾವುದನ್ನು ಬಂದಿದೆಯೋ ಅದರಲ್ಲೇ ಲಯ ಆಗ್ತಾ ಇದೆ. ಯಾಂದಿ ಸ್ರವಂಧ್ಯ ಸಾಗರೇ ಯಥಾ. ಈ ನದಿಗಳು ಗಂಗಾ, ಕಾವೇರಿ, ಗೋದಾವರಿ ಎಲ್ಲಾನು ಹೇಗೆ ಸಮುದ್ರದಲ್ಲಿ ಲಯ ಆಗ್ತಾ ಇದೆಯೋ. ಸ್ರವಂಧ್ಯ ಸಾಗರೇ ಯಥಾ. ಯಸ್ಮಿನ್ ಭಾವ ಪ್ರಲೀಯಂದೆ. ಯಾವಿಂದ ಭಾವ ಉತ್ಪನ್ನ ಆಗಲಿ ಅದರಲ್ಲೇ ಭಾವ ಲಯ ಆಗ್ತಾ ಇರೋದು. ಲೀನಾ ಅವ್ಯಕ್ತದಾಮಿಯು. ಲಯ ಆದ್ಮೇಲೆ ಅದು ವ್ಯವಹಾರ ಯೋಗ್ಯ ಇಲ್ಲ. ಲಯ ಆಗ್ತಾ ಇರೋದು ತಂಗ, ಅದಕ್ಕೆ ಲಯ ವ್ಯವಹಾರ ಯೋಗ್ಯದಾಗಿದೆ. ಅಯ್ಯೋ ಪಶ್ಯಂದಿ ವ್ಯಕ್ತದಾಂ ಭೂಯೋ ಜಾಯಂದೆ ಬಹುಧಾ ಇವ. ಪಶ್ಯಂದಿ ವ್ಯಕ್ತದಾಂ ಭೂಯ. ನೋಡ್ತಾ ಅದು ವ್ಯಕ್ತ ಆಗ್ತಾ ಇರುತ್ತೆ. ತಿರ್ಗ ನೋಡ್ಬೇಕು, ಅವ ತಿರ್ಗ ವ್ಯಕ್ತ ಆಗೋದು. ಭೂಯೋ ಜಾಯಂದೇ ಬಹುಧಾ ಇವ. ಆದ್ರೆ ನೋಡ್ತಾ ಇದ್ರೆ ಏನೇನೋ ಆಗ್ತಾ ಇದೆಯಲ್ಲ ಬೇಕಾದಷ್ಟೇ ಅಂತ ಇರುತ್ತೆ. ಅದು ಇಲ್ಲ ವಾಸ್ತವ.
ಕ್ಷೇತ್ರಜ್ಞಾಧಿಷ್ಠಿತಂ ಜೈವ, ಕ್ಷೇತ್ರಜ್ಞದಲ್ಲಿ ಅಧಿಷ್ಠಿತವಾಗಿದ್ದು ಕ್ಷೇತ್ರ ಅಂತ. ಕ್ಷೇತ್ರಜ್ಞ ಇಲ್ಲದ ಕ್ಷೇತ್ರ ಇಲ್ಲ, ಪ್ರಾಣ ಇಲ್ಲದ್ರಿಂದ ಶರೀರ ಇಲ್ಲ. ಕ್ಷೇತ್ರಜ್ಞೋ ಜ್ಞಾನಂ ಕ್ಷೇತ್ರಜ್ಞಾನಂ ಅಂತ ಮಾಂಗಿ ಇದೆ. ಕ್ಷೇತ್ರನೂ ಕ್ಷೇತ್ರಜ್ಞನೂ ಒಂದೇ. ಕ್ಷೇತ್ರಜ್ಞ ಇದ್ರೆ ಕ್ಷೇತ್ರ, ಅದರಿಂದ ಪರಮಾತ್ಮ ಇದ್ರೆ ಈ ಶರೀರ, ಈ ಜೀವಾತ್ಮ, ಈ ಪ್ರಪಂಚ, ಈ ಪ್ರಾಣಿಗಳು ಎಲ್ಲ. ಕ್ಷೇತ್ರಜ್ಞಾಧಿಷ್ಠಿತಂ ಚೈವ ಕಾರಣೇ ವಿದ್ಯತೆ ಪುನಃ, ಕಾರಣ ಬ್ರಹ್ಮದಿಂದ ಕಾರ್ಯಬ್ರಹ್ಮ ಅಂತದ್ದು ತಿರುಗ ಆಗ್ತಾ ಇರೋದು. ಅದು ತಿರುಗ ಆಗ್ತಾ ಇರೋದ್ರಿಂದ ಇಂದ ಕಾರ್ಯನ ವಾಸ್ತವವನ್ನು ತಿಳ್ಕೋಬೇಕಾಗಿಲ್ಲ. ಅದು ತಿಳ್ಕೊಂಡ್ರೆ ಪ್ರವಾಹನಾದಿಯಾಗಿ ಅವಿದ್ಯೆದಲ್ಲೇ ಇರುತ್ತೆ. ಅದೆಲ್ಲ ಕಾರಣನ ತಿಳ್ಕೊಂಡ್ರೆ ನಾವು ಕಾರ್ಯಕಾರಣ ರೂಪ ಆಗ್ಬಿಟ್ಟು ಪರಮಾತ್ಮನಲ್ಲೇ ಮುಕ್ತಿಯಿಂದ ಸಿಗುತ್ತೆ. ಏವಂ ಪಶ್ಯಂದಿ ವ್ಯಕ್ತದಾಂ ಭೂಯೋ ಜಾಯಂತೆ ಬಹುದಾ ಇವ, ಜಾಯಮಾನ ಇರೋದು ಥರ ಆಗ್ತಾ ಇದ್ರೆ ಅದು ಪ್ರವಾಹನಾದಿ ಅಂತದ್ದು. ಪ್ರವಾಹನಾದಿಯಿಂದ ಹೊಟ್ಟೋಗುವಾಗ ಅದು ಸಾಕ್ಷಾತ್ಕಾರ ಅಂತದ್ದು. ಕ್ಷೇತ್ರಜ್ಞಾಧಿಷ್ಠಿತಂ ಚೈವ, ಕ್ಷೇತ್ರಜ್ಞಾನದಲ್ಲಿಯೇ ಅಧಿಷ್ಠಿತವಾಗಿದೆ. ಈ ಪ್ರಾಣದಲ್ಲಿ ಶರೀರ ಅಧಿಷ್ಠಿತವಾಗಿರೋದ್ರ ಪ್ರಪಂಚ ಪರಮಾತ್ಮದಲ್ಲಿ ಅಧಿಷ್ಠಿತವಾಗಿರೋದು. ಅದು ಸಾಮಾನ್ಯದಲ್ಲಿ ಆಗ್ತಾ ಇರೋದು ವಿಷಯ ಚಿನ್ನ. ಕ್ಷೇತ್ರಜ್ಞಾಧಿಷ್ಠಿತಂ ಚೈವ ಕಾರಣೇ ವಿದ್ಯತೆ ಪುನಃ, ಕಾರಣ ಇದ್ರೆ ಧರ್ಮಾಧರ್ಮ ಇದ್ರೆ ಜನ್ಮ, ಧರ್ಮಾಧರ್ಮ ಹೊಟ್ಟೋದ್ರೆ ಅದು ಸ್ವತಂತ್ರ ಅಂತ ಮೋಕ್ಷ ಅಂತದ್ದು. ಪುನಃ ಏವಂ ಸ ಭಗವಾನ್ ದೇವಂ ಪಶ್ಯನ್ಯೇ, ಈ ಭಗವಾನ ದೇವಾನ ಅನ್ಯೇ ಪುನಃ ಯೋಗ ಸಿದ್ಧಿ ಇರೋವರು, ತಿಳ್ಕೊಳ್ತಾ ಇರೋವರು, ಅದು ಆತ್ಮಾನುಭವ ಬೇಕು ಅಂತ ಇರೋವರು, ಅದರ ಸಂಬಂಧ ಇರೋವರು, ಗುರುಪದೇಶ ಸಂಬಂಧ ಇರೋವರು, ಗುರುಪದೇಶನ ತಿಳ್ಕೊಂಡು ಪುನಃ ಚರ್ಚೆ ಮಾಡಿ ಸಂದೇಹನ ಒಟ್ಟೋಗ ಮೇಲೆ ಅದ್ರಲ್ಲಿ ಸಾಕ್ಷಾತ್ಕಾರ ಬರುತ್ತೆ. ಕ್ಷೇತ್ರಜ್ಞಾಧಿಷ್ಠಿತಂ ಚೈವ ಕಾರಣೇ ವಿದ್ಯತೆ ಪುನಃ, ಕ್ಷೇತ್ರಜ್ಞಾಧಿಷ್ಠಾನದಿಂದ ಕಾರಣ ಅಂದದ್ದು ತಿರುಗ. ಏವಂ ಸ ಭಗವಾನ್ ದೇವಂ ಅಂದ ಭಗವಾನು ದೇವರು, ಪಶ್ಯನ್ಯೇ ಪುನಃ ತಿರುಗ ನೋಡ್ತಾ ಇರುತ್ತೆ. ಬ್ರಹ್ಮೇತ್ಯಥಾಯಾಂಧಿ, ಬ್ರಹ್ಮದಲ್ಲೇ ಹೋಗ್ತಾರೆ. ಜೀವಾತ್ಮ ಅಂತದ್ದು ಪರಮಾತ್ಮದಲ್ಲೇ ಲಯ ಆಗ್ತಾ ಇರೋದು. ಬ್ರಹ್ಮೇತ್ಯಥಾಯಾಂಧಿ, ಬ್ರಹ್ಮನೇ ಅಂತ ಯಾವಾಗ ಅವರವನೇ ತಿಳಿಸ್ತಾ ಇರೋದು, ಯಾವಾಗ ತಿಳ್ಕೊಳ್ತಾ ಇದೆಯೋ. ಏ ವಿದೋ ಬ್ರಹ್ಮಣಸ್ತಥಾ, ಅವನು ಬ್ರಹ್ಮೇ ಭಗವತಿ ಬ್ರಹ್ಮಕೂಲೇ ಬೋಧಿದ್ದಾರೆ ಸೌಂದರ್ಯಾತ್ಮ ಅಂತ ಹೇಳಿದ್ರು. ಅದೇ ತರ ಬ್ರಹ್ಮೇ ಭಗವತಿಯಿಂದ ಬ್ರಹ್ಮನ ತಿಳ್ಕೊಂಡ್ರೆ ಬ್ರಹ್ಮನೇ ಆಗುತ್ತೆ ಅಂತ ಸುದ್ದಿವಾಕ್ಯದಿಂದ. ಬ್ರಹ್ಮೇತ್ಯಥಾಯಾಂಧಿ ಯೇ ವಿದೋ ಬ್ರಹ್ಮಣ ತಥಾ, ಯಾರು ಕೂತಿದೆಯೋ ಅದು ಬ್ರಾಹ್ಮಣ ಹಂಗೆ ಇದೆ, ಹೆಂಗಿದೆ ಅದು ಹಂಗೆ ಇದೆ ಅಂತ. ಯಥಾತಥಾ ಭಾವ ಯಾದಾತ್ಮ ಅಂತ ಆತ್ಮಸ್ಥಿತಿ ಅಂತದ್ದು. ಅತ್ರೈವ ದೇ ಲಯಂ ಯಾಂದಿ, ಇಲ್ಲೇ ಅದು ಲಯ ಆಗ್ತಾ ಇರೋದು. ಲೀನಚ್ಚ ಅವ್ಯಕ್ತ ಶಾಲಿನಃ, ಲೀನ ಅಂತದ್ದು ವ್ಯಕ್ತಶಾಲಿ ಇಲ್ಲ, ಅದು ಅವ್ಯಕ್ತವಾಗಿ ಇರುತ್ತೆ. ಲೀನವಾಗಿರೋದನ್ನ ನೋಡೋಕ್ಕಾಗಲ್ಲ. ಲೀನ ಆಗೋದ್ರ ಮುಂಚೆ ಹೀಗೆ ಲಯ ಆಗುತ್ತೆ ಅಂತ ನಮ್ಗೆ ತಿಳಿಸುತ್ತೆ, ನಮ್ಗೆ ಅರ್ಥ ಆಗುತ್ತೆ. ನಾವು ಅದನ್ನ ಮಾರ್ಗದಲ್ಲಿ ಹೋಗೋಕ್ಕಾಗುತ್ತೆ. ಲೀನ ಅವ್ಯಕ್ತ ಶಾಲಿನ, ಲೀನ ಆಗಿರೋದು ಅವ್ಯಕ್ತ ಶಾಲಿತಾನೆ, ಲೀನ ಅಂತ ಅವ್ಯಕ್ತ ಶಾಲಿತಾನೆ ಅಂತ ಹೇಳಿದೆ. ಇತ್ಯೋಪನಿಷದೆ ಪೂರ್ಣಮದ ಪೂರ್ಣಮದ ಪೂರ್ಣಮೇವಾವಶಿಷ್ಯತೆ ಶಾಂತಿಯಿಂದ ಮುಂದೆ ಉಪನಿಷತ್ ಸಮಾಪ್ತ ಆಯಿತು. ಸಮಸ್ತ ವೇದಾಂತ ಸರ್ವಸಾರೋಪನಿಷತ್ತು ಅಂತ ಇದು. ಸಮಸ್ತ ವೇದಾಂತ ಸಾರ ಸಿದ್ಧ, ಎಲ್ಲ ವೇದಾಂತ ಸಾರನು ಸಿದ್ಧವಾಗಿರೋದು. ಸಿದ್ಧ ಅಂದ ಅರ್ಥ ಕಲೇವರಂ, ಅರ್ಥ ಅಂತದ್ದು ಕಲೇವರ ಅಂದ ಶರೀರ ಅಂತದ್ದು, ಅರ್ಥ ಅಂತದ್ದು ಭೂದಾರ್ಥ ಅಂದದ್ದು, ಪುರಿ ತೇಜ ವಾಯಾಕಾಶ ಅಂತ ಅರ್ಥ ಅಂದದ್ದು. ಕಲೇವರ ಅಂದದ್ದು ಶರೀರ ಅಂತದ್ದು, ಅರ್ಥ ಕಲೇವರ ಅಂದದ್ದು ತಾತ್ವಿಕ ಕಲೇವರ ಅಂದದ್ದು ಪರಮಾತ್ಮ ಅಂತದ್ದು. ವ್ಯವಹಾರಿಕ ಕಲೇವರ ಅಂದದ್ದು ಶರೀರದಿಂದ ಅನುಭವಿಸ್ತಾ ಇರೋದು ಭೌತಿಕ ಪದಾರ್ಥ ಅಂದ್ರೆ ಪ್ರಾಣರ ಸಂಚಕ್ಷುತ್ವ ಶ್ರೋತ್ರಾಣಿ ಇಂದ್ರಿಯಾಣಿಯಿಂದ ಇಂದ್ರಿಯದಿಂದ ಅರ್ಥ ಆಗ್ತಾ ಇರೋದು ಅನಿತ್ಯವಾಗಿರದೆ. ಸಮಸ್ತ ವೇದಾಂತ ಸಾರ ಸಿದ್ಧ, ಎಲ್ಲ ವೇದಾಂತದಲ್ಲೂ ಸಾರ ಒಂದೇ ಒಂದು ಸಿದ್ಧವಾಗ್ತಾ ಇರೋದು ನಾವು ಅರ್ಥ ಆಗ್ತಾ ಇದೆ ಅಂತ. ಸಿದ್ಧಾಂತ ಅರ್ಥ ಕಲೇವರಂ, ಅದೇ ಅರ್ಥ, ಅದೇ ಪರಮಾರ್ಥವಾಗಿರೋದು. ವಿಗಲೇವರ ಕೈವಲ್ಯಂ, ವಿಗಲವಾಗಿರೋದು ಕೈವಲ್ಯ. ವಿಕಲಹ ಕಲಾರಹಿತವಾಗಿರೋದು, ಏಕಗಲೆಯಾಗಿರೋದು ಮೋಕ್ಷ ಅಂತ. ಅದು ಸಾರ ಸಿದ್ಧಾಂತ. ಸಮಸ್ತ ಉಪನಿಷತ್ ಸಿದ್ಧಾಂತ ಏನು? ಕಲಾರಹಿತವಾಗಿ ಏಕಲ ಆಗಿ ಮೋಕ್ಷ ಅಂತದ್ದು. ವಿಕಲೇ ಪರ ಕೈವಲ್ಯಂ, ವಿಗದ ಷೋಡಶ ಕಲಾ ಹೊಟ್ಟೋಯ್ತು, ಒಂದೇ ಕಲದಲ್ಲಿದೆ ಅಂದ್ರೆ ಅದು ಮೋಕ್ಷ. ವಿಕಲೇ ಪರ ಕೈವಲ್ಯಂ, ಅದು ವರ ಶ್ರೇಷ್ಠವಾಗಿರೋದು. ಕೈವಲ್ಯ ಅಂತದ್ದು ಶ್ರೇಷ್ಠ, ಅದೇ ದುಃಖನೇ ಇಲ್ಲ ನೋಡಿ. ಸರ್ವ ಎಲ್ಲ ಕಾಲದ್ದು ಎಲ್ಲ ತಿಳ್ಕೊಂಡೇ ಇದೆ. ಯಾವುದೊಂದು
ಇಷ್ಟ ಇಲ್ಲ, ಯಾವುದೊಂದು ಬೇಕಾಗಿಲ್ಲ ಅಂತ ಒಂದು ಪೊಸಿಷನ್ ಇದೆ ನೋಡಿ. ಏನೋ ಊಟ ಮಾಡಬೇಕಾಗಿಲ್ಲ, ಏನೋ ತಿಂಡಿ ತಿನ್ಬೇಕಾಗಿಲ್ಲ, ಏನೋ ನೀರು ಕುಡಿಬೇಕಾಗಿಲ್ಲ ಅಂತ ಒಂದು ಪೊಸಿಷನ್ ಇದೆ ನೋಡಿ. ರಾಮಚಂದ್ರ ಪದಂ ಭಜೆ, ಹೇಗೆ ರಾಮನಿತ್ತು, ಹೇಗೆ ರಾಮಚಂದ್ರರಿತ್ತು. ರಾಮಚಂದ್ರಿಗೆ ಯದಿವಾ ಜಾನಕೀಮಿ ಮುಂಜದೆ ಆರಾಧನಾಯ ಲೋಕಸ್ಯ ನಾಸ್ತಿಮೇ ಮುಂಜದೆ ನಾಸ್ತಿಮೇ ವೇದಾಂತ. ಲೋಕಕ್ಕೋಸ್ಕರ ನನ್ನ ಧರ್ಮಪತ್ನಿಯನ್ನ ಕೂಡ ನಾನು ಬಿಡ್ತೀನಿ, ಅದರಲ್ಲಿ ನನಗೆ ನಮ್ಮ ಕಷ್ಟ ಇಲ್ಲ ಅಂತ ಹೇಳಿದೆ ನೋಡಿ. ಅದು ಸ್ವತಂತ್ರವಾಗಿರೋ ಸ್ಥಿತಿ. ಆ ರಾಮಚಂದ್ರ ನಾವು ಭಜನೆ ಮಾಡ್ತೇವೆ ಅಂತೇಳಿಂದ ಭಜನೆ ಮಾಡಬೇಕಾದ್ರು ಕಾರಣ ಪರಮಾತ್ಮ, ಕಾರ್ಯಪರಮಾತ್ಮ ಇಲ್ಲ. ಕಾರ್ಯಪರಮಾತ್ಮದಲ್ಲಿ ನಮ್ಗೆ ಪ್ರವಾಹ ಅನಾದಿಯಾಗಿರೋದು ಅವಿದ್ಯೆ ಸಂಬಂಧ ಇರುತ್ತೆ ಅಂತ ಹೇಳಿದೆ. ಸಮಸ್ತ ವೇದಾಂತ ಸಾರ ಸಿದ್ಧ, ಎಲ್ಲ ವೇದಾಂತದ ಸಾರದಿಂದ ಸಿದ್ಧವಾಗಿರೋದು ಅರ್ಥ ಕಲೇವರ, ಪರಮಾರ್ಥ ಅಂತದ್ದು ಕಲೇವರ, ಪರಮಾತ್ಮ ಅಂತದ್ದು ಕಲೇವರ, ಪರಮಾತ್ಮ ಅಂತ ಶರೀರ, ಪರಮಾತ್ಮ ವಿಜ್ಞಾನ ಕಲ್ಪ ಅಂತದ್ದು. ವಿಗಲೇ ವಿಗಲೇ ವರ ಕೈವಲ್ಯಂ, ವಿಗಲವಾಗಿರೋದು ವರದಲ್ಲಿ ಶ್ರೇಷ್ಠವಾಗಿರೋದು ರಾಮಚಂದ್ರ ಪದಂ ಭಜೆ. ಆ ರಾಮೇಂದ್ರನ ಮೂರ್ತಿಯನ್ನ ಭಜನೆ ಮಾಡ್ತಾ ಇದ್ದಾರೆ. ಸರ್ವ ಕಲೇವರ, ಸರ್ವ ಶರೀರಕ್ಕೂ ಅಧಿಪತಿಯಾಗಿರೋದ್ರಿಂದ, ಸೂರ್ಯಚಂದ್ರ ಧರ್ಮೀ ಆಗಿರೋದ್ರಿಂದ ನೋಡಿ. ಎರಡು ಧರ್ಮಕ್ಕೂ ಏನಂದ್ರೆ ಚಂದ್ರತ್ತೊಂದದು ಸೂರ್ಯತ್ತೊಂದದು ಅರ್ಧನಾರೀಶ್ವರ ಸ್ವರೂಪವಾಗಿರೋದು ಅದು ಇದೆಯಾ, ಇದೆ. ಇಲ್ವಾನ, ಇಲ್ಲ. ಹೇಗಿದೆ, ಯಾರಿಗೆ ಹೇಗಿದೆ ಅಂತ ಆನಂದ ವಿದ್ಯಾಗೋಸ್ಕರ. ಅದು ಲೌಕಿಕವಾಗಿದ್ರೆ ಎರಡು, ಅಲೌಕಿಕವಾಗಿದ್ರೆ ಅದು ಒಂದೇ. ಮೋಕ್ಷ ಕಾಲದಲ್ಲಿ ಅದು ಅಭಿನ್ನವಾಗಿರೋದು ಅನುಭವ ಅಂತ. ಅದೇ ಅನುಭವಕ್ಕೋಸ್ಕರ ನಾವು ಭಜನೆ ಮಾಡ್ತೇವೆ. ಆ ಅನುಭವ ಬರಬೇಕು ಅಂತ ಭಜನೆ ಮಾಡ್ತಾ ಇದೆ. ಸರ್ವಸಾರಂ ನಿರಾಲಂಬಂ ನೋಡಿ. ಆಮೇಲೆ ಉತ್ತರಾರ್ಥ ಅದನ್ನು ಸಮರ್ಥನೆ ಮಾಡ್ತೇವೆ. ಅರ್ಥಾಂಧ್ರನ್ಯಾಸ ಅಲಂಕಾರ ಇದು. ಸರ್ವಸಾರಂ ನಿರಾಲಂಬಂ, ಎಲ್ಲ ಸಾರನೂ ಆಶ್ರಯ ಇಲ್ಲದೆ. ರಹಸ್ಯಂ ವಜ್ರಸೂಚಿಕಂ, ವಜ್ರಸೂಚಿಕೋಪನಿಷದಲ್ಲಿ ಇದನ್ನ ಜ್ಞಾನಕಲ್ಪ ಹೇಗೆ ಅನ್ನೋದು ಅರ್ಥ ಕೊಟ್ಟಿದೆ, ಲಕ್ಷಣ ಕೊಟ್ಟಿದೆ ಕಡಿಸಿಯಲ್ಲಿ. ಜ್ಞಾನ ಅಂದು ಹೀಗಿರ್ಬೇಕು ಅಂತ. ಸರ್ವಸಾರಂ ನಿರಾಲಂಬ, ನಾವೆಲ್ಲ ಒಂದೊಂದೇ ಆಶ್ರಯ ಪಟ್ಟಿರೋದು. ಪರಮಾತ್ಮ ನಿರಾಲಂಬವಾಗಿರುತ್ತೆ. ಪರಮಾತ್ಮದಲ್ಲಿ ಎಲ್ಲ ಆಶ್ರಯ ಪಟ್ಟಿರೋದು. ಸರ್ವಸಾರಂ ನಿರಾಲಂಬಂ ರಹಸ್ಯಂ ವಜ್ರಸೂಚಿಕಂ, ವಜ್ರ ಹೇಗೆ ಎಲ್ಲಾನು ಕಟ್ ಮಾಡೋಕ್ಕಾಗುತ್ತೆ ಇದೆಯೋ ಅದೇ ಥರ ಜ್ಞಾನ ಎಲ್ಲಾನು ಕಟ್ ಮಾಡಿ ಶರೀರನೋ ಬಿದ್ದಿದೆ, ಹೃದಯ ಥರ ಹೃದಯನೋ ಎಲ್ಲ ಗ್ರಂಥಿಗಳೆಲ್ಲ ಒಟ್ಟೋಗಿ ಸ್ವತಂತ್ರವಾಗಿರೋದು ಸ್ಥಿತಿ ಅದು. ತೇಜೋನಾದ ಧ್ಯಾನ ವಿದ್ಯಾ, ತೇಜಸ್ಸು ಅದು ಧ್ಯಾನದಿಂದ ಅಂದ ತೇಜಸ್ಸು ಅಂದದು ವಿದ್ಯಾ ಆಗಿ ಸಿಗ್ತಾ ಇರೋದು. ವಿದ್ಯಾ ಯೋಗ ತತ್ವಾತ್ಮಬೋಧಕಂ, ಯೋಗಾನೋ ತತ್ವಾನೋ ಆತ್ಮಬೋಧ ಅಂತದ್ದು ಅದರಿಂದ ಸಿಗ್ತಾ ಇರೋದು. ತೇಜೋನಾದ ಶಬ್ದ ಅಂತದ್ದು ಸುದಿವಾಕ್ಯದಿಂದ ತೇಜೋನಾದ, ಅದು ತೇಜೋನಾದ ಅದು ಚೈತನ್ಯ ಮಾತ್ರ ಆಗಿರೋದು. ನಾದ ವಿದ್ಯಾ ಅದು ಅದೇ ವಿದ್ಯಾ, ಚೈತನ್ಯವಾಗಿರೋದು ನಾದಾನೇ, ಶ್ರುತಿವಾಕ್ಯಾನೇ ವಿದ್ಯಾ. ಯೋಗ ತತ್ವ ಅದೇ ಯೋಗಿಗಳು ಹೇಳಿರೋದು ಯೋಗ ಅಂತದ್ದು. ಅಲಬ್ಧಸ್ಯ ಪ್ರಾಪ್ತಿ ಯೋಗ, ಲಬ್ಧಸ್ಯ ಪರಿಪಾಲನ ಕ್ಷೇಮ ಅಂತ ಪ್ರತಿವಾದದಲ್ಲಿದೆ. ತೇಜೋನಾದ ಧ್ಯಾನ ವಿದ್ಯಾ ಯೋಗ ತತ್ವಾತ್ಮಬೋಧಕಂ, ಯೋಗಾನು ತತ್ವನು ಆತ್ಮತತ್ವನು ಅದು ಬೋಧನ ಮಾಡ್ತಾ ಇದೆ. ಅದು ರೂಪೇಶ ಅದು ಸಹನಾವುದು ಸನಮನಸಾದಿ ರಂಗರಭಾವ ತೇಜನಾವಧಿ ಇದರ ಸುಮಾಭಿ ದ್ವಿಷಾಪಹೇವ ಶಾಂತಿ ಶಾಂತಿ ಶಾಂತಿಯಿಂದ ಇಲ್ಲಿ ಸರ್ವಸಾರೋಪನಿಷತ್ತು